ಆ ಪ್ರಾಣಿಗಳು ಇಷ್ಟೇ ರೂಮ್ನಲ್ಲೇ ಸಿಕ್ಬಿಟ್ರೆ ಅದು ಟೆರಿಟರಿ ಅಷ್ಟೇ ಮಾಡ್ಕೊಂಬಿಡುತ್ತೆ. ಹಿಂಭಾಗದಿಂದ ಯೂಶ್ವಲಿ ಕೂತಾಗ ಅಟ್ಯಾಕ್ ಮಾಡೋದು ಚಿರತೆ. ಇದು ಮನುಷ್ಯರನ್ನೇ ಅಟ್ಯಾಕ್ ಮಾಡ್ತದೆ ಬಿಕಾಸ್ ರಕ್ತ ಚೆನ್ನಾಗಿರ್ತದೆ ಮನುಷ್ಯಂದು ಅಂಥೇಳಿ ಭಾಳ ನಾವು ಓದ್ತೀವಿ ಇದರಲ್ಲಿ. ಆ ಥರ ಹುಲಿ ನಮ್ಮ ನಾಗರಹೊಳೆಯಲ್ಲಾಗಲಿ ಬಂಡೀಪುರದಲ್ಲಾಗಲಿ ರೆಕಾರ್ಡ್ ಆಗಿದ್ದಿಲ್ಲ. ಅದು ತಿನ್ನಕ್ಕೆ ಶುರು ಮಾಡಿದ್ರೆ ಯಾವ ಪ್ರಾಣಿನ ತಗೊಂಡೋಗಿರುತ್ತೆ ಒಂದು ಅರ್ಧ ಭಾಗ ಆರು ತಿಂದು ಎಲ್ಲ ಒಂದು ಕಡೆ ಔಚಿಟ್ಟು ಹೋಗ್ತದೆ. ನೆಕ್ಸ್ಟ್ ನಾಳೆ ಕೂಡ ಯಾರೂ ಅಲ್ಲಿ ಹೋಗಿಲ್ಲ ಸುಳ್ದಿಲ್ಲ ಅಂದರೆ ನಾಳೆನೂ ಬರುತ್ತೆ ಅದೇ ಮಾಂಸ ತಿನ್ನುತ್ತೆ. ಈಗ ಇನ್ನೊಂದು ವಿಷಯ ಹೇಳಲೇಬೇಕು, ಯಾಕಂದರೆ ಕಬಿನಿ ಭಾಗದಲ್ಲಿ ಮತ್ತು ಬಂಡೀಪುರದ ಸುತ್ತಲೂ ಹೆಚ್ಚಿನ ಒಂದು ಟೂರಿಸಂ ಆಗ್ತಾ ಇದೆ. ಅದು ಏನು ಇವು ಮೂವ್ಮೆಂಟ್ ಆಗಬೇಕು, ಕಾರಿಡಾರ್ ಮೂವ್ಮೆಂಟ್ ಅಂತ ನಾವೇನು ಕರಿತೀವಿ, ಆನೆಗಳಿಗಾಗಲಿ ಚಿರತೆಗಳಿಗಾಗಲಿ ಚಿರತೆ ಬಿಡಿ, ಚಿರತೆ 50% ಚಿರತೆ ಕಾಡಿಗಿಂತ ನಾಡಿನಲ್ಲೇ ಜಾಸ್ತಿ ಇರೋದು. ಅದು ಒಂದು ಬೆಕ್ಕಿಗಿಂತ ಸಣ್ಣದು, ಇನ್ ಬಿಟ್ವೀನ್ ಟೈಗರ್ ಆ್ಯಂಡ್ ಬೆಕ್ಕು. ಸೊ ಇವೆಲ್ಲ ಬೆಕ್ಕು ಜಾತಿಯ ಪ್ರಾಣಿಗಳಲ್ವಾ. ಸೊ ಅದು ಈಗ ಮೊದಲಿಂದಲೇ ಇದೆ ಚಿರತೆ ಈಗ ಅಂತಲ್ಲ, ಮೊದಲೇ ಒಂದು ಸಣ್ಣ ಪೊಟ್ರೆ ಇದ್ದರೂ ಸಾಕು, ಸಣ್ಣ ಗುಡ್ಡ ಇದ್ದರೂ ಸಾಕು, ಚಿರತೆಗಳು ಇರ್ತವೆ. ಸೊ ಈಗೇನಾಯಿತು, ಸಾಕಷ್ಟು ನಮ್ಮ ಟೂರಿಸಮ್ ಬೆಳೀತಾ ಇದೆ. ಅದು ಲೈಟ್ಸ್ ಗ್ಲೇರೆ ಇದು ಅಡ್ಡ ಆಗ್ತಾ ಇದೆ. ಅದು ಓಡಾಡ್ತಕ್ಕಂಥ ಪ್ರಾಣಿಗಳು ಏನು ಓಡಾಡ್ತಾ ಇರ್ತವೆ, ಅವು ನಿಸ್ಸಂದೇಹ ಅವು ಟ್ರ್ಯಾಕ್ ಇದೆ, ಅವಕ್ಕೇನು ಮುಂಚೆ ಎಲ್ಲ ಭಾಳ ನಿಸ್ಸಂಕೋಚವಾಗಿ ಓಡಾಡ್ಕೊಂಡು ಇರೋವು. ಈಗ ನಮಗೆ ಕ್ಯಾಮ್ರಾ ಬರ್ತದೆ, ಮೊಬೈಲ್ ಬರ್ತದೆ, ರಸ್ತೆಗಳು. ಈ ರಸ್ತೆ ವಿಚಾರಕ್ಕೆ ಬನ್ನಿ ನೀವು. ಈಗ ನಾಗರಹೊಳೆಯಲ್ಲಿ ಏನು ಮಾಡಿದ್ದಾರೆ, ರಸ್ತೆ ಹೊರಗಡೆಯಿಂದ ಹೋಗ್ತದೆ. ದಮ್ಮನಕಟ್ಟೆ ಆದಮೇಲೆ ನೀವು ನೋಡಿರ್ಬೋದು, ಮುಂಚೆ ಒಳಗೆ ಹೋಗ್ತಾ ಇತ್ತು, ಅದು ರಸ್ತೆ ಬಂದ್ ಮಾಡಿ ಈಗ ಹೊರಗಡೆಯಿಂದ ಹೋಗ್ತದೆ. ಆಮೇಲೆ ವೀರನಹೊಸಳ್ಳಿಯಿಂದ ನಾಣಚ್ಚಿಗೆ ಹೋಗ್ತಕ್ಕಂಥ ರಸ್ತೆ ಅಥವಾ ಕಾರ್ಮಾಡ್ಗೆ ಹೋಗ್ತಕ್ಕಂಥ ರಸ್ತೆ 6 ಗಂಟೆ ಮೇಲೆ ಬಂದ್ ಮಾಡಿದ್ದಾರೆ. ಸೊ ಭಾಳ ಶಾಂತವಾಗಿರ್ತದೆ. ಸೊ ಆ ಟೈಮಲ್ಲಿ ನಾವು ಎಷ್ಟೋ ಬಾರಿ ನೋಡಿದ್ದೀವಿ, ನೀವು 6 ಗಂಟೆ ನೀವು 7-7:30 ಹೋಗ್ಬಿಟ್ರೆ ನಿಮ್ಗೆ ಹುಲಿ, ಚಿರತೆ, ಆನೆ ಎಲ್ಲ ರಸ್ತೆನಲ್ಲೇ. ಸೊ ಇಂಥ ಸಂದರ್ಭ ಇತ್ತು. ಇಲ್ಲಿ ಬಂಡೀಪುರದಲ್ಲಿ ಏನಂದ್ರೆ 2 ಹೆದ್ದಾರಿಗಳಿದೆ, 2 ರಾಷ್ಟ್ರೀಯ ಹೆದ್ದಾರಿಗಳು. ಒಂದು ನಮ್ಮ ಗುಂಡ್ಲುಪೇಟೆಯಿಂದ ಇದಕ್ಕೆ ಹೋಗೋದು, ಯಾವುದು ವಯನಾಡ್ಗೆ ಹೋಗ್ತಕ್ಕಂಥದ್ದು, ಇನ್ನೊಂದು ಊಟಿಗೆ ಹೋಗ್ತಕ್ಕಂಥದ್ದು. ನೀವು ನೋಡಿರಬಹುದು, ಸುಮಾರು ಸಾವಿರಾರು ವೆಹಿಕಲ್ಲು ಈ ರಜೆ ದಿವಸಗಳಲ್ಲಿ ಊಟಿಗೆ ಹೋಗೋದಾಗ್ಲಿ, ಊಟಿಯಿಂದ ಬರೋದಾಗ್ಲಿ, ವಯನಾಡ್ಗೆ ಹೋಗೋದಾಗ್ಲಿ, ವಯನಾಡಿಂದ ಬರೋದಾಗ್ಲಿ, ಸಾವಿರಾರು ವೆಹಿಕಲ್ ಇದೆ. ನನಗೆ ತಿಳಿದಂಗೆ ನಾವು 9 ಗಂಟೆ ಅಂತ ಮಾಡಿದ್ವಿ. ನಾನೊಂದು ಪ್ರಪೋಸಲು ಕೊಟ್ಟಿದ್ದೆ, 6 ಗಂಟೆ ಅಂತ ಮಾಡಿಬಿಟ್ರೆ ಇನ್ನೂ ಇನ್ನು ಸಂಪೂರ್ಣವಾಗಿ ಕಡಿತ ಮಾಡಿಬಿಡ್ಬೋದು. ನೀವು 9 ಗಂಟೆ ಅಂತ ನಾವು ಇವತ್ತು ರಾತ್ರಿ 9 ಅಂತ ಹೇಳಿದ್ದೀವಿ. ಇದೇ ಥರ ನಾಗರಹೊಳೆಯಲ್ಲಿ ಯಾವ ರೀತಿ ನಾವು 6 ಗಂಟೆ ಮಾಡಿದ್ದೀವೋ, ಇಲ್ಲೂ 6 ಗಂಟೆ ಮಾಡಿಬಿಟ್ರೆ ನಿಮಗೆ ಐ ಥಿಂಕ್ ಇವೆಲ್ಲದಕ್ಕೂ ಸೊಲ್ಯೂಷನ್ ಸಿಕ್ಕೋಗ್ಬಿಡ್ತದೆ. ಯಾವುದು ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂಥದ್ದು ಹೇಳಿದ್ ನಾನು. ಬಟ್ ಅದು ಪಾಲಿಸಿ ಮೇಕರ್ಸು, ಡಿಸಿಷನ್ ಮೇಕರ್ಸ್ ತಗೊಳ್ಬೇಕಾಗ್ತದೆ, ಸರ್ಕಾರ ತಗೊಳ್ಬೇಕಾಗ್ತದೆ. ಈಗ ನಾನು ಹೇಳಿದ ತಕ್ಷಣ ಆಗಲಿಕ್ಕಿಲ್ಲ. ಬಟ್ ಖಂಡಿತವಾಗಿಯೂ ಆ ರಸ್ತೆನಲ್ಲಿ ಸಾವಿರಾರು ವೆಹಿಕಲ್. ನೀವು ಒಂದ್ಸರಿ ಹೋಗಿ ನೋಡಿ, ಬಂಡೀಪುರ ಐದರ ವಯನಾಡ್ ರಸ್ತೆಗಾರು ಹೋಗಿ ಅಥವಾ ಊಟಿ ರಸ್ತೆಗಾರು ಹೋಗಿ, ಆ ಕಡೆಯಿಂದ ನೀವು ರಜೆ ದಿನಗಳಲ್ಲಿ ಜಾತ್ರೆ ಅದು. ನಾವು ಎಷ್ಟೋ ಸರಿ 9:30, 10:30, 11ರವರೆಗೂ ಗಾಡಿಗಳು ಪಾಸ್ ಆಗಲಿ ಅಂಥೇಳಿ ಬಿಟ್ಟಿದ್ದುಂಟು. ಯಾಕಂದರೆ ತಮಿಳ್ನಾಡು ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟಿಗೆ ಫೋನ್ ಮಾಡ್ತದೆ. ಅಂದರೆ ಅಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಇಲ್ಲಿಗೆ ಮಾಡ್ತಾರೆ, ಅಯ್ಯೋ ನಮ್ಮದು ತಮಿಳ್ನಾಡು ವೆಹಿಕಲ್ಗಳೆಲ್ಲ ನಿಂತುಬಿಟ್ಟಿದೆ, ಹೆಂಗಸರು ಮಕ್ಕಳು ಎಲ್ಲ ಅದರಲ್ಲೇ ಇದ್ದಾರೆ, ನೀವು ಅದನ್ನು ಇದು ಮಾಡಬೇಕು, ಬೇಗ ಬಿಡಬೇಕು. ಯಾಕಂದರೆ ಗಾಡಿಗಳು ನಿಂತಿರ್ತವೆ ಸಾಲು. ನಿಮ್ಮ ಒಂದು ಎಂಥದ್ದು ಗೂಡ್ಲೂರ್ವರೆಗೂ ಗಾಡಿ ಲೈನಲ್ಲಿ ನಿಂತಿರ್ತವೆ ರಜೆ ದಿವಸ. ನೀವು ಈ ಕಡೆ ದೊಡ್ಡ ಸಾಲೆ ನಿಂತಿರ್ತದೆ, ಹೋಗೋರು ಆ ಕಡೆ ರಜಾ ಮುಗಿದ ಕೂಡಲೇ ಬರೋರು. ದೆನ್ ವಯನಾಡ್ದು ಇದೇ ಪರಿಸ್ಥಿತಿ. ಸೊ ಈ ರಸ್ತೆನ 6 ಗಂಟೆ ನೀವು ಮಾಡಿಬಿಟ್ರೆ ಯಾವ 90 ಭಾಗ ನೀವು ಇದನ್ನ ಕಂಟ್ರೋಲ್ ಮಾಡ್ಬೋದು. ಸರ್, ಇನ್ನು ಈ ಹುಲಿಗಳ ಟೆರಿಟರಿ ವಿಚಾರಕ್ಕೆ ಬಂತು ಅಂದ್ರೆ ಅದರ ವ್ಯಾಪ್ತಿ ಎಷ್ಟಿರುತ್ತೆ, ತನ್ನ ಟೆರಿಟರಿಯನ್ನ ಅದು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಹುಲಿ? ಮುಖ್ಯವಾಗಿ ಪ್ರೇ ಬೇಸ್ ನಾವೇನು ಕರಿತೀವಿ, ಅದಕ್ಕೆ ಬೇಕಾದಂಥ ಆಹಾರ.
ಜಿಂಕೆ ಇರ್ಬೋದು, ಸಾಂಬಾರ್ ಡಿಯರ್ ಇರ್ಬೋದು, ಅಥವಾ ಗೌರ್ ಇರ್ಬೋದು, ಬೇರೆ 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 ಪ್ರಾಣಿಗಳು ಅದು ಏನು ಅವಲಂಬಿಸಿರ್ತದೆ ಆ ಪ್ರಾಣಿಗಳು ಇಷ್ಟೇ ರೂಮ್ನಲ್ಲೇ ಸಿಕ್ಬಿಟ್ರೆ ಅದು ಟೆರಿಟರಿ ಅಷ್ಟೇ ಮಾಡ್ಕೊಂಡ್ಬಿಡುತ್ತೆ. ಓಕೆ. ಇಲ್ಲ ಅಷ್ಟು ಪ್ರಾಣಿಗಳು ಈ ಮೈಸೂರು ಇಡೀ ಮೈಸೂರಿನಲ್ಲಿ ಇದೆ ಅಂದರೆ ಆ ಟೆರಿಟರಿ ಅಷ್ಟಾಗಬೇಕಾಗ್ತದೆ. ಈಗ 6 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಹುಲಿ ಅಂತ ಸೈಂಟಿಫಿಕಲಿ ಹೇಳ್ತಾರೆ. ವೈಜ್ಞಾನಿಕ ಇದ್ರ ಪ್ರಕಾರ, ವರದಿಗಳ ಪ್ರಕಾರ 6 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಹುಲಿ ಅಂತ ಹೇಳ್ತಾರೆ. ಈಗ ಬಂಡೀಪುರ 1100-1200 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದರೆ ಎಷ್ಟು ಹುಲಿ ಇರಬೇಕು? 1000 ಇಟ್ಕೊಳ್ಳಿ, 1000 ಡಿವೈಡೆಡ್ ಬೈ 6 ಎಷ್ಟಾಯ್ತಪ್ಪ? 60 ಎಷ್ಟಾಗಬೇಕು? 60 ಬೈ ಅಲ್ಲ, 6 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಚೆನ್ನಾಗಿ ಪ್ರಾಣಿಗಳ ಸಂತತಿ ಇದ್ರೆ ನೀವು 6 ಸ್ಕ್ವೇರ್ ಕಿಲೋಮೀಟರ್ ಒಂದು ಹುಲಿ ಇರೋದು ವೈಜ್ಞಾನಿಕವಾಗಿ ಸಮಂಜಸ ಅಂತ ಹೇಳ್ತಾರೆ. ಈಗ ನಾಗರಹೊಳೆಗೆ ಹೋಗೋಣ. ನಾಗರಹೊಳೆ ರೇಂಜ್ ಅಂತ ತಗೊಳ್ಳೋಣ ನಾವು. ನಾಗರಹೊಳೆ ಒಂದೇ ರೇಂಜ್ನಲ್ಲಿ ನಮಗೆ 10ರಿಂದ 12 ಹುಲಿ ಸಿಗ್ತವೆ. ಆ ರೇಂಜ್ ಎಷ್ಟಿದೆ? 100 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಥವಾ 80 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದರೆ ಸೊ ಆ 7 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದಾಯ್ತು ಅಂದರೆ ಪ್ರಾಣಿಗಳ ಸಂತತಿ ಚೆನ್ನಾಗಿದೆ. ಅದ್ರ ಟೆರಿಟರಿ ಸಣ್ಣದಾಗಿದೆ. ಟೆರಿಟರಿ ಸಣ್ಣದಾಗಿ ಮಾಡ್ಕೊಂಡಿದ್ರೆ ಪ್ರಾಣಿಗಳ ಸಂತತಿ ಚೆನ್ನಾಗಿದೆ, ಅದು ತಿನ್ನಕ್ಕೆ. ಟೆರಿಟರಿ ದೊಡ್ಡದು ಯಾವಾಗ ಆಗ್ತದೆ? ಅದು ಅವಲಂಬಿತ ಪ್ರಾಣಿಗಳ ಸಂತತಿ ಕಡಿಮೆ ಇದೆ. ಸೊ ಈ ವಿಧಾನದಲ್ಲಿ ಅವು ಟೆರಿಟರಿ ಮಾಡ್ಕೊಳ್ತವೆ. ಐಡೆಂಟಿಫಿಕೇಶನ್ ಹೆಂಗಿರುತ್ತೆ ಸರ್ ತನ್ನ ಟೆರಿಟರಿ ಇದೆ ಅನ್ನುವಂಥದ್ದು? ಅದು ಸೆಂಟ್ ಮಾರ್ಕ್ ಅಂತ ನಾವೇನ್ ಕರಿತೀವಿ, ಸೆಂಟ್ ಮಾರ್ಕ್ ಮಾಡುತ್ತೆ. ಅದು ಯಾವ ಹುಲಿ ಅದು ಅದೇ ಮರಕ್ಕೆ ಅಲ್ಲಿಗೆ ಹೋಗ್ತದೆ, ಒಂದು ಸೆಂಟ್ ಮಾರ್ಕ್ ಮಾಡ್ತದೆ. ನೀವು ಅದು ಸೆಂಟ್ ಮಾರ್ಕ್ ನೀವು ವಾರಗಟ್ಲೆ ಆದ್ರೂ ಸ್ಮೆಲ್ ಇದ್ದೇ ಇರುತ್ತೆ ಬೇಸಿಗೆನಲ್ಲಿ. ಓಕೆ. ಆ ಥರ ಅದ್ರ ಟೆರಿಟರಿ ಅಂದ್ರೆ ಯಾರು ಬೇರೆ ಬರೋರಿಲ್ಲ, ಅಲ್ಲಿ ಯಾರೋ ಇನ್ನು ಇದಾನೆ ನಮ್ಮ ಅಣ್ಣ ಅಥವಾ ಅಕ್ಕ ಇದಾರೆ ಅಂತೇಳಿ ಗೊತ್ತಾಗ್ಬಿಡ್ತದೆ, ಇನ್ನೊಂದು ಹುಲಿ ಗೊತ್ತಾಗ್ಬಿಡ್ತದೆ. ಸೊ ದಟ್ ಇಸ್ ದ. ಸರ್, ಸಾಮಾನ್ಯವಾಗಿ ಈ ಹುಲಿಗಳಿಗೆ ಮನುಷ್ಯನ ದೇಹದ ರಕ್ತದ ರುಚಿಯನ್ನ ನೋಡಿದಂತ ಹುಲಿಗಳು ಮತ್ತೆ ಮತ್ತೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನುವಂತ ಮಾತುಗಳು ಸದ್ಯಕ್ಕೆ ಇದೆ. ಇದರ ಜೊತೆಗೆ ಪ್ರಾಣಿಗಳ ಮೇಲೆ ಹೆಚ್ಚಾಗಿ ದಾಳಿ ಮಾಡುವಂತದ್ದು ಹೆಚ್ಚಾಗಿರುತ್ತಾ ಅಥವಾ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಕ್ರಿಯೆ ಹೆಚ್ಚಾಗಿರುತ್ತಾ ಅಂತ? ಈಗ ನಾನು ನಿಮ್ಗೆ ಹೇಳಿದೆ, ಕಳೆದ ಒಂದು 30 ವರ್ಷ ನನ್ನ ಸರ್ವೀಸಲ್ಲಿ ಮ್ಯಾನ್ ಈಟರ್ ಟೈಗರ್ ಅಂತ ನಾವು ನೋಡಿಲ್ಲ ಅಥವಾ ಡಿಕ್ಲೇರ್ ಮಾಡಿಲ್ಲ. ಮ್ಯಾನ್ ಈಟರ್ ಅಂತ ಯಾವುದು ಡಿಕ್ಲೇರ್ ಮಾಡಿಲ್ಲ. ಮ್ಯಾನ್ ಈಟರ್ ಅಂದರೆ ನೀವು ಹೇಳೋ ಪ್ರಕಾರ ಬರೀ ಮನುಷ್ಯರನ್ನೇ ಅಟ್ಯಾಕ್ ಮಾಡೋದು. ಒಂದು ರುಚಿ ಕಂಡ್ಕೊಂಡ್ಬಿಟ್ಟಿದೆ ಅಂತ ನಾವೇನು ಹೇಳ್ತೀವಿ, ಇದು ಮನುಷ್ಯರನ್ನೇ ಅಟ್ಯಾಕ್ ಮಾಡ್ತದೆ ಬಿಕಾಸ್ ರಕ್ತ ಚೆನ್ನಾಗಿರ್ತದೆ ಮನುಷ್ಯಂದು ಅಂಥೇಳಿ ಭಾಳ ನಾವು ಓದ್ತೀವಿ ಇದರಲ್ಲಿ. ಆ ಥರ ಹುಲಿ ನಮ್ಮ ನಾಗರಹೊಳೆಲಾಗಲಿ ಬಂಡೀಪುರದಲ್ಲಾಗಲಿ ರೆಕಾರ್ಡ್ ಆಗಿದ್ದಿಲ್ಲ. ಮ್ಯಾನ್ ಈಟರ್ ಅಂತ ಮ್ಯಾನ್ ಈಟರ್ ಅಂತ ರೆಕಾರ್ಡ್ ಆಗ್ಬೇಕಾದ್ರೆ ಅದು ಹಿಂದೆ ಇತ್ತು. ಹಿಂದೆ ಚನ್ನಗಿರಿ, ಭದ್ರಾವತಿ ಈ ಭಾಗದಲ್ಲಿ ಏನು ಇತ್ತೋ ಆಗ ಮ್ಯಾನ್ ಈಟರ್ಸ್ ಅಂತ ಮಾಡಿ ಶೂಟ್ ಮಾಡ್ತಾ ಇದ್ರು. ಒಬ್ಬರು ಫೇಮಸ್ ಶೂಟರ್ಸ್ನೇ ಕರೆಸ್ತಾ ಇದ್ರು. ನಾಗರಹೊಳೆಲೂ ಅಷ್ಟೇ ಮ್ಯಾನ್ ಈಟರ್ ಅಂತ ಯಾವಾಗ ನಾನು ಹೇಳ್ತಾ ಇದ್ದೀನಿ, ಸುಮಾರು 100 ವರ್ಷ 70-80 ವರ್ಷಗಳಿಂದ ಅವು ಮನುಷ್ಯನ ಹೊಡಿತಾ ಇದ್ದಾವೆ, ಪದೇ ಪದೇ ಮನುಷ್ಯರ ಹ್ಯಾಬಿಟ್ಯಾಟ್ಗೆ ಬರ್ತಾ ಇದ್ದಾವೆ, ಮನುಷ್ಯರನ್ನೇ ಅಟ್ಯಾಕ್ ಮಾಡ್ತಾ ಇದ್ದಾವೆ, ಮನುಷ್ಯರನ್ನೇ ತಿಂತಾ ಇದ್ದಾವೆ ಅನ್ನೋ ಒಂದು ಸಂದರ್ಭ ಬಂದಾಗ ಮ್ಯಾನ್ ಈಟರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ 30 ವರ್ಷದ ಅವಧಿಯಲ್ಲಿ ಯಾವ ಹುಲಿನೂ ನಾನು ನೋಡಿದಾಗೆ ಯಾವುದು ಮ್ಯಾನ್ ಈಟರ್ ಅಂತ ಡಿಕ್ಲೇರ್ ಮಾಡಿಲ್ಲ. ಆದರೆ ಈ ನಾನು 2 ವರ್ಷ ಬಂಡೀಪುರದಲ್ಲಿ ಏನು ಕೆಲಸ ಮಾಡ್ತಿದ್ದೆ, ಆ ಸಂದರ್ಭದಲ್ಲಿ 3 ಡೆತ್ ಆಯಿತು. 3 ಡೆತ್ತು ಕೂಡ, ಒಂದು ಡೆತ್ ನಿಮಗೆ ಹೇಳಿದೆ, ಒಂದು ಸಾವು ಯಾವ ಥರ ಆಯಿತು ಅಂತ. ಎತ್ತುಗಳನ್ನ ಹೊಡ್ಕೊಂಡು ಹೋಗ್ತಿದ್ರು ಆಯ್ತು. 2ನೇ ಸಾವು ಯಾವ ಥರ, ಈ ಕುರಿಗಳನ್ನ ಗುಂಪಿಗೆ ಬಂದಾಗ ಈ ಕುರಿ ಏನು ಕಲ್ ತಗೊಂಡು ಹೊಡಿಲಿಕ್ಕೆ ಹೋದಾಗ ಆಯಿತು 2ನೇದು ಡೆತ್ತು. 3ನೇ ಡೆತ್ತು ಕೂಡ ಆತ ಹಸುನ ರಕ್ಷಣೆ ಮಾಡ್ಕೊಳ್ಳೋಕೆ, ಹಸುನ ಅಟ್ಯಾಕ್ ಮಾಡಕ್ ಬಂದಾಗ ಈತ ಅಡ್ಡ ಬಂದಿದ್ದಕ್ಕೆ 3ನೇ ಡೆತ್ತು ಆಯ್ತು. ಆ ಡೆತ್ ಯಾವ ಥರ ಆಗುತ್ತೆ, ಹೊಡ್ತಾ ಹೆಂಗ್ ಬೀಳುತ್ತೆ, ಅವು ಹುಲಿ ತಿಂದಿದೆ ಅಂತ ನಾವು ಹೇಳ್ತೀವಿ. ಬಟ್ ಹುಲಿ ಈ 3 ದೇಹ ಏನು ಪ್ರಕರಣಗಳಿದ್ವೋ ಯಾವ ಕೂಡ ಅದು ಮುಟ್ಟಿರಲಿಲ್ಲ. ಬಟ್ ಹೊಡೆದ ಮೇಲೆ ಬೇರೆ ಪ್ರಾಣಿಗಳು ಬಂದಿರ್ಬೋದು. ಈ ಹಯನ ಇರ್ತದೆ, ಅದು ಹಯನ ಇಟ್ ಟೇಕ್ಸ್ ಹ್ಯೂಮನ್ ಇದಂತಿತ್ತು, ಜಕಾಲುಗಳಿರ್ತವೆ. ಹೊಡೆದ ಮೇಲೆ ಅದನ್ನ ನೋಡೋದು, ಹೊಡೆದಿರೋ ಪೀರಿಯಡ್ಗೂ ನಾವು ನೋಡೋ ಪೀರಿಯಡ್ಗೂ ಟೈಮ್ ಆದಾಗ ಬೇರೆ ವೈಲ್ಡ್ ಲೈಫ್ ಬಂದು ತಿನ್ನುವಂಥ ಒಂದು ಸಾಧ್ಯತೆ ಇದೆ.
ಸೊ ನಾವು ಹುಲಿ ತಿಂದಿದೆ ಅಂತ ಹೇಳಿದ್ರು. ಇನ್ನು ಏನು ಯಾತಕ್ಕೆ ಟೇಸ್ಟಿ ಇರ್ತದೆ ಬ್ಲಡ್ಡು ಅಂಥೇಳಿ ಒಂದು ಇದೆ. ಬಟ್ ಸೈಂಟಿಫಿಕಲಿ ನೀವು ನೋಡಿದಾಗ ಏನು ಹಸು ಇದರಲ್ಲಿ ರಕ್ತ ಇರ್ತದೋ, ಏನು ಎತ್ತಿ ಇದರಲ್ಲಿ ರಕ್ತ ಇರ್ತದೋ, ಮನುಷ್ಯನ ರಕ್ತನೂ ಹಂಗೆ ಇರ್ತದೆ. ಬಟ್ ಏನು ಹೇಳ್ತಾರೆ, ಓ ಇದು ಭಾಳ ಉಪ್ಪು ಇರ್ತದೆ ಹಂಗಾಗಿ ಭಾಳ ಎನಿಥಿಂಗ್ ಸಾಲ್ಟ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಅಂತ ತಿಳ್ಕೊಳ್ತೀವಿ ನಾವು. ಅದಕ್ಕೆ ಇದು ಅಟ್ಯಾಕ್ ಮಾಡ್ತಿದೆ ಅಂದ್ರೆ ಸರ್ ಬಟ್ ಸೈಂಟಿಫಿಕಲಿ ಇಟ್ ಇಸ್ ನಾಟ್ ಪ್ರೂವ್. ಅಂದ್ರೆ ಈ ಕ್ವಶನ್ ಯಾಕೆ ಅಂತಂದ್ರೆ ಮೊನ್ನೆ ಸರಗೂರು ಭಾಗದಲ್ಲಿ ಹೆಗ್ಗುಡಿಲ್ ಅನ್ನುವಂತ ಗ್ರಾಮದಲ್ಲಿ ರೈತ ಉಳುಮೆ ಮಾಡ್ತಾ ಇರ್ತಾನೆ. 2 ಹಸುಗಳು ಕೂಡ ಅಲ್ಲೇ ಇರ್ತದೆ. ಆದ್ರೆ ಆ ಹಸುಗಳನ್ನ ಬಿಟ್ಟು ಮನುಷ್ಯನ ಹಿಂಭಾಗದಿಂದ ಮನುಷ್ಯನ ಮೇಲೆ ದಾಳಿ ಮಾಡುತ್ತೆ. ಮನುಷ್ಯನ ಹಲವು ಭಾಗಗಳನ್ನ ಹುಲಿ ತಿಂದಾಕಿರುವಂತ ಉದಾಹರಣೆ. ಅಲ್ಲ, ಈಗ ಇನ್ನೊಂದು ಹೇಳ್ತೀನಿ ನಾನು. ಹಿಂಭಾಗದಿಂದ ಯೂಶುವಲಿ ಕೂತಾಗ ಅಟ್ಯಾಕ್ ಮಾಡೋದು ಚಿರತೆ. ಅದೊಂದು ನೋಡ್ಬೇಕು, ಅದು ನಿಜವಾಗ್ಲೂ ಹುಲಿ ಅಟ್ಯಾಕ್ ಮಾಡಿದ್ಯಾ ಅಥವಾ ಈಗ ದನ ಕಾಯಕ್ ಹೋಗಿರ್ತಾರೆ ನಮ್ಮವರು ಬಹಳಷ್ಟು ಜನ, ಹಿಂಭಾಗದಿಂದ ಅಟ್ಯಾಕ್ ಮಾಡುತ್ತೆ. ಯಾವುದು ಪ್ರಾಣಿ ಸ್ವಲ್ಪ ಕುಬ್ಜವಾಗಿದೆ, ಆಮೇಲೆ ಕಮ್ಮಿ ಹೈಟ್ ಕಮ್ಮಿ ಇದೆ ಅಂತ ಸಂದರ್ಭದಲ್ಲಿ ಲೆಪರ್ಡ್ಗಳು ಅಟ್ಯಾಕ್ ಮಾಡ್ತವೆ. ಈ ಹುಲಿ ನೇರವಾಗೇ ಮಾಡ್ತದೆ. ಅದೇನು ನೀವು ಹಿಂದೆಯಿಂದ ಬಂದ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಮಾಡ್ಬೋದು, ಮಾಡಿಲ್ಲ ಅಂತಲ್ಲ. ಬಟ್ ನಾನು ಹೇಳಿದೆ ಇನ್ನೊಂದು ಸರಿ, ಅದು ಸತ್ತ ಮೇಲೆ ಎಳ್ಕೊಂಡು ಹೋದ್ಮೇಲೆ ಬೇರೆ ಪ್ರಾಣಿಗಳು ತಿನ್ನೋ ಸಾಧ್ಯತೆ ಇರ್ತದೆ. ಹುಲಿ ತೆಗೆದುಕೊಂಡು ಹೋದ ನಂತರ ಹೌದು, ಅದು ಬಿಟ್ಟು ಹೊರಟೋಗ್ಬಿಡ್ತದೆ. ಅದು ಯೂಶುವಲಿ ಹೊಟ್ಟೆ ತುಂಬವರೆಗೂ ತಿಂತದೆ. ಹಿಂಗೆ ಸುಮ್ಮನೆ ಏನೋ ತಿಂದೆ ಹೋದೆ ಅಂತಲ್ಲ. ಅದು ತಿನ್ನಕ್ಕೆ ಶುರು ಮಾಡಿದ್ರೆ ಯಾವ ಪ್ರಾಣಿನ ತಗೊಂಡೋಗಿರುತ್ತೆ ಒಂದು ಅರ್ಧ ಭಾಗ ಆರು ತಿಂದು ಎಲ್ಲ ಒಂದು ಕಡೆ ಔಚಿಟ್ಟು ಹೋಗ್ತದೆ. ನೆಕ್ಸ್ಟ್ ನಾಳೆ ಕೂಡ ಯಾರು ಅಲ್ಲಿ ಹೋಗಿಲ್ಲ ಸುಡ್ದಿಲ್ಲ ಅಂದ್ರೆ ನಾಳೆನೂ ಬರುತ್ತೆ, ಅದೇ ಮಾಂಸ ತಿನ್ನುತ್ತದು. ಮನುಷ್ಯನ ದೇಹನು ತಿಂದಿರುವಂತ ಉದಾಹರಣೆ ಇದೆಯಾ ಸರ್? ನಾನ್ ನೋಡಿಲ್ಲ. ಯಾಕಂದ್ರೆ ವೆರಿ ರೇರ್ 30 ವರ್ಷದಲ್ಲಿ ನಾನು ನೋಡ್ಲೇ ಇಲ್ಲ ಬಿಡಿ. ಯಾಕಂದ್ರೆ ನಾವು ಕಾಡಲ್ಲಿ ಸುತ್ತೊಡೆದು ಇದು ನಮ್ಮ ವಾಚರ್ಗಳು ಈಗೆಲ್ಲ ಬಸ್ ಜೀಪ್ಗಳು ಮೋಟರ್ ಸೈಕಲ್ಗಳು ಎಲ್ಲ ಬಂದಿರೋದು. ಈಗ ನೀವು 90ನೇ ಇಸ್ವಿಗೆ ಹೋದ್ರೆ ಅವಾಗೆಲ್ಲ ಕಾಡಿನಲ್ಲೇ ಪಾಪ ಎಲ್ಲ ವಾಚರ್ಗಳು, ಈವನ್ 40 ವರ್ಷ 50 ವರ್ಷ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರ್ತಕ್ಕಂಥ ವಾಚರ್ ಕೂಡ ಕಾಡಿನಲ್ಲೇನೆ ಕೆಲಸ ಮಾಡ್ತಾ ಇದ್ರು. ಆಗ ಏನು ಯಾವುದು ನಾವು ನೋಡಿಲ್ಲ. ಸುಮ್ಮನೆ ನಾವು ಇದು ಹೇಳ್ಬಾರ್ದು. ತಮ್ಮ ಅವಧಿಯಲ್ಲಿ ಸರ್ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೇಗಿತ್ತು? ಕಾಡಾನೆಗಳು, ಹುಲಿ ದಾಳಿಗಳು ಮತ್ತೆ ಪಬ್ಲಿಕ್ಸ್ ತಮ್ಮ ಮೇಲೆ ಮುಗಿ ಬೀಳುವಂತದ್ದು ಘಟನೆಗಳನ್ನ ಅದೇ ಹೇಳಿದ್ನಲ್ಲ, ಈ ಮಾನವ ಪ್ರಾಣಿ ಸಂಘರ್ಷ ನಿರಂತರ. ಇದು ಬರೀ ಹುಲಿ ಒಂದೇ ಅಲ್ಲ, ಆನೆ ಒಂದೇ ಅಲ್ಲ. ಈಗ ನೀವು ಕೋಸ್ಟ್ ಲೈನ್ಗೆ ಹೋದ್ರೆ ಇದು ಕೋತಿಗಳು, ಆಮೇಲೆ ನೀವು ಚಿತ್ರದುರ್ಗ ಬಳ್ಳಾರಿ ಆ ಸೈಡ್ ಹೋದ್ರೆ ಕರಡಿಗಳು. ಕರಡಿಗಳ ದಾಳಿನೂ ಬಹಳ, ತುಮಕೂರು ಎಷ್ಟು ಅದನ್ನ ನೋಡ್ಲಿಕ್ಕಾಗಲ್ಲ ಅಂತ ದಾಳಿ ಆಗಿರ್ತವೆ. ಕರಡಿ ಕಣ್ಣು ಸರಿಯಾಗಿ ಕಾಣಲ್ಲ, ನೀವು ತುಂಬಾ ಹತ್ರ ಹೋಗಿ ದಿಢೀರಂತ ಕರಡಿ ಹತ್ರ ಕಂಡುಬಿಟ್ರೆ ಹಿಡ್ಕೊಂಡ್ಬಿಡ್ತದೆ. ಆಮೇಲೆ ಫಸ್ಟ್ ಕಣ್ಣು, ಆಮೇಲೆ ಚಿಪ್ ತೆಗಿತದೆ. ಅಂಥ ಡೆತ್ಗಳನ್ನ ನಾವು ಚನ್ನಗಿರಿ ನೋಡಿದ್ದೀವಿ. ಕರಡಿ ಅದು ಬಹಳ ಘೋರವಾಗಿರ್ತದೆ. ಸೊ ಈ ಥರ ಎಲ್ಲ ಕಡೆನೂ ಮಾನವ ಪ್ರಾಣಿ ಸಂಘರ್ಷ ಇದ್ದೇ ಇದೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ನೀವು ನಮ್ಮಲ್ಲಿ 6000 ಚಿಲ್ಲರೆ ಆನೆ ಇದೆ ಅಂತ ಹೇಳ್ತೀವಿ. ಬಂಡೀಪುರ, ನಾಗರಹೊಳೆ, ಮಡಿಕೇರಿ, ಚಾಮರಾಜನಗರ, ಬಿಳಿಗಿರಿ ರಂಗನ ಮತ್ತೆ ಇದೇ ಮೂರು ಜಿಲ್ಲೆನಲ್ಲಿನೇ ನೋಡಿ ಭಾಳ ವಿಶಿಷ್ಟವಾಗಿದೆ. ಯಾವ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇದೇ 3 ಜಿಲ್ಲೆನಲ್ಲಿನೇ ನೀವು 4000 ಆನೆ ಇದ್ದಾವೆ. 4000 ಆನೆ, 400 ಹುಲಿ, ಇಷ್ಟೇ 3 ಜಿಲ್ಲೆನಲ್ಲಿ. ಸೊ ಇದ್ದಾಗ ಅವು ಮರಿ ಹಾಕೋದು, ಅವು ಬೆಳೆಸೋದು, ಮತ್ತು ಈಗ ಕೆಲವು ಪ್ಲಾಂಟೇಶನ್ಗಳಲ್ಲೇ ಅವು ಹುಟ್ಟಿದ್ದು ಅಲ್ಲೇನೆ, ಅದು ಇರೋದು ಅಲ್ಲೇನೆ, ಮತ್ತು ಅದ್ರ ತಾಯಿ ಮರಿ ಹಾಕೋದು ಅಲ್ಲೇನೆ. ಸೊ ಅವು ಅದ್ರದ್ದೇ ಟೆರಿಟರಿ, ಪ್ಲಾಂಟೇಶನ್ನೇ ಟೆರಿಟರಿ ಅವಕ್ಕೆ. ಅದೇ ಥರ ಈ ಹುಲಿನಲ್ಲೂ ಆಗ್ತಾ ಇದೆ. ಈ ಹುಲಿ ಕೂಡ ಟೆರಿಟರಿ ಹುಡ್ಕೊಂಡು ಕಾಡಿಗೆ ಹೋಗಲ್ಲ. ಅದು ಎಲ್ಲಿ ಅದಕ್ಕೆ ಅನುಕೂಲ ಇದೆ ಅಲ್ಲಿ ಟೆರಿಟರಿ ಮಾಡ್ಕೊಂಡ್ಬಿಡುತ್ತೆ. ಏನು ಹುಲಿಗಳ ಆಯಸ್ಸಿನ ವಿಚಾರಗಳು ಮಾತಾಡೋದಾದ್ರೆ ರೆಕಾರ್ಡ್ ಏನು ಹೇಳ್ತವೆ, 20ರಿಂದ 25 ವರ್ಷದವರೆಗೂ ಹುಲಿ ಇರ್ತವೆ ಅಂತ ಹೇಳ್ತಾರೆ. ಕಾಡಿನಲ್ಲಿ ಹೋದಾಗ 15 ವರ್ಷ, ನೀವು ಝೂನಲ್ಲಿ ಇಟ್ಟರೆ ಸ್ವಲ್ಪ ಆಯಸ್ ಜಾಸ್ತಿ ಉಳಿತದೆ. ಕಾಡಿನಲ್ಲಿ ಕೂಡ 15 ವರ್ಷ ಅಂದರೆ ಭಾಳ ಅದು ದೊಡ್ಡದು. 10 ವರ್ಷ ಆಗ್ತಿದ್ದಂಗೆ ನಾವು ಏಜ್ಡ್ ಟೈಗರ್ ಅಂತೀವಿ. 10 ವರ್ಷ, 10ರಿಂದ ನಂತರ ಎಷ್ಟು ವರ್ಷ ಬದುಕುತ್ತೆ ಅದು ಸ್ಲೋಲಿ ಟೆರಿಟರಿ ಕಳ್ಕೊಳ್ತಾನೆ ಹೋಗ್ತದೆ.
ನೀವು ಒಂದು ಭಾಳ ಪಾಪ್ಯುಲರ್ ಇತ್ತು, ಒಂದು ಪ್ರಿನ್ಸ್ ಅಂತ ಒಂದು ಹುಲಿ ಇತ್ತು ಬಂಡೀಪುರಲ್ಲಿ. ಫೋಟೋಗ್ರಾಫರ್ಸ್ಗೆಲ್ಲ ಭಾಳ ಪ್ರೀತಿ ಅದು. ಅಂದರೆ ಅಷ್ಟು ಕಾಣಿಸೋದು, ಅಷ್ಟು ಡೇರಿನ್ ಡೆವಲ್ ಇತ್ತು. ಅದೇನಾಯಿತು, ಫಸ್ಟು ಅಲ್ಲಿ ಬಂಡೀಪುರ ರೇಂಜ್ ಒಳಗೆ ಸಿಗ್ತಾ ಇತ್ತು ತಕೊಂಡು ಸ್ಲೋಲಿ ಎಲ್ಲ ಓಡಿಸ್ತಾ ಬಂದು ಅದನ್ನು. ನೋಡಿ, ಇದೊಂದು ಒಳ್ಳೆ ಸ್ಟಡಿ ಆಗ್ಬೋದು. ಓಡಿಸ್ತಾ ಬಂದು ಕಡೆಗೆ ಅದು ಬೌಂಡ್ರಿಲಿ ಬಂದು ಸಾಯ್ತದು. ಅಂದರೆ ಅದಕ್ಕೆ ಟೆರಿಟರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಬೌಂಡ್ರಿಲಿ ಬಂದು ಸತ್ತೋಯ್ತು. ಈ ಥರ ಶಿಫ್ಟ್ ಪುಷ್ ಮಾಡ್ತಾ ಇರ್ತಾವೆ. ಹೊಸವು ಬಂದು ನೋಡ್ತದೆ, ಓ ಇದನ್ನು ಓಡಿಸ್ಬೋದು ಅಂದರೆ ಓಡಿಸ್ತದೆ, ಇಲ್ಲ ನಾನೇ ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಹೋಗ್ತದೆ. ವಯಸ್ಸಾದ ನಂತರನೂ ಕೂಡ ಕಾಡಿಂದ ನಾಡಿಗೆ ಬರುವಂತ ಕೆಲಸನ ಹುಲಿಗಳು ಮಾಡ್ತವೆ. ಖಂಡಿತ ಖಂಡಿತ ಖಂಡಿತ. ನಾಡಿಗೆ ಬರೋದಂತ ಅನ್ನೋದಕ್ಕಿಂತ ಅದ್ರ ಟೆರಿಟರಿ ಹುಡ್ಕೊಂಡು ಹೋಗ್ತಾ ಇರ್ತಾವೆ ಹೊರಗೆ. ಹೊರಗೆ ಬಂದಾಗ ಮುಂಚೆ ಉದಾಹರಣೆಗೆ ಗುಂಡ್ಲುಪೇಟೆಯಲ್ಲಿ, ಈಗ ನಿಮ್ಮ ಟಿ ನರಸೀಪುರದಲ್ಲೆಲ್ಲ ಒಳ್ಳೆ ಕಾಡಿತ್ತು ಮುಂಚೆ. ಹೌದು. ನಾವು ಏನ್ ಮಾಡಿದ್ವಿ, ಎಲ್ಲ ನೀಲಗಿರಿ ತೋಪ್ ಮಾಡಿಟ್ವಿ. ಅಲ್ಲಿ ನೀಲಗಿರಿ ತೋಪ್ ಅಂತಂದ್ರೆ ಯಾವ ಪ್ರಾಣಿ ಬರ್ತಾವ? ಹುಲಿ ಅಲ್ಲ, ಇವು ಹುಲಿ ಬದುಕಕ್ಕೆ ಯಾವ ಪ್ರಾಣಿ ಬರ್ತದ ಅಲ್ಲಿ? ಯಾವ್ದು ಜಿಂಕೆಗಳಿರಲ್ಲ, ಮತ್ತೊಂದಿಲ್ಲ, ಏನು ಇರಲ್ಲ. ಸೊ ಅದಕ್ಕೆ ಪ್ರೇ ಬೇಸ್ ಬಹಳ ಇಂಪಾರ್ಟೆಂಟ್. ಸೊ ಪ್ರೇ ಬೇಸ್ ಇದೆ ಅಂದ್ರೆ ಅಲ್ಲಿ ಹುಲಿ ಇದ್ದೇ ಇರ್ತದೆ, ಕಾರ್ನಿವರ್. ಈಗ ಮಾಂಸಾಹಾರಿಗಳು ಯಾರು ನಮ್ಮವ್ರು ಇದ್ದಾರೆ, ಮಾಂಸ ಹುಡ್ಕೊಂಡೇ ಹೋಗ್ತಾರೆ. ಮುಂಚೆ ಎಲ್ಲ ನಮ್ಮಲ್ಲಿ ಹಂಟಿಂಗ್ ಯಾಕೆ ಜಾಸ್ತಿ ಆಗ್ತಾ ಇತ್ತು? ಅವಾಗೆಲ್ಲ ನೀವು ಹಿಂದಿನ ಇದಕ್ಕೆಲ್ಲ ಹೋದಾಗ, ನೀವು ಸಣ್ಣವರಿದ್ದಾಗ ಅಥವಾ 30-40 ವರ್ಷದ ಹಿಂದೆ ಹೋದಾಗ, ಈ ಫಾರ್ಮ್ ಕೋಳಿಗಳು ಎಲ್ಲಿದ್ವು? ಫಾರ್ಮ್ ಕೋಳಿಗಳು ಬಂದವು, ಜನ ಇದು ಬಿಟ್ರು. ಆಮೇಲೆ ಕೆಲವು ಹೊರಗಡೆ ಕಾಡಿಗೆ ಹೋಗಿ ಹಂಟು ಮಾಡ್ತಿರೋರೆಲ್ಲ, ಇದು ಯಾಕೆ ಬೇಕಪ್ಪ, ಕಾನೂನು ಬಂತು, ನಾವು ಯಾಕೆ ಹೋಗಿ ಜೈಲಿಗೆ ಹೋಗ್ಬೇಕು, 100-500 ರೂಪಾಯಿ ಕೊಟ್ಟು ಮಟನ್ ತಿಂದು ಇಲ್ಲೇ ತಿನ್ನೋಣ ಅಂಥೇಳಿ ಮನಸ್ಸು ಬಂತು. ಅದೇ ಥರ ಕುರಿಗಳ ಸಂತತಿನೂ ಜಾಸ್ತಿ ಆಯಿತು. ಸೊ ಅದು ಒಂಥರ ರೆವಲ್ಯೂಷನ್ನೇ. ಸೊ ಹಿಂಗಾಗಿ ಕಾಡಿಗೆ ಹೋಗಿ ಮಾಂಸಕ್ಕಾಗಿ ಹೋಗ್ತಕ್ಕಂಥದ್ದು ಈಗೆಲ್ಲ ಶೋಕಿಗಾಗಿ ಹೋಗ್ತಾರೆ ಬಿಟ್ರೆ, ಬಟ್ ಯಾರು ಕೂಡ ಇದು ಯಾಕೆ ಬೇಕು, ನಾವು ಜೈಲಿಗೆ ಹೋಗ್ಬೇಕು, ಇದರಿಂದ ಏನು ಪ್ರಯೋಜನ ಅನ್ನೋ ಮನಸ್ಥಿತಿಗೆ ಜನ ಬಂದ್ಬಿಟ್ಟಿದ್ದಾರೆ. ಹಂಟಿಂಗ್ ಬೈ ಆ್ಯಂಡ್ ಲಾರ್ಜ್ ಇಸ್ ಕಂಟ್ರೋಲ್ಡ್. ಸಣ್ಣ ಇವ್ಯಾವ ಮೊಲಾಗೆಲ್ಲ ಹೊಡ್ಕೊಂಡು ಏನಾರು ಇದ್ದಾರೆ, ಈಗಲೂ ಇಲ್ಲ ಅಂತಲ್ಲ. ಈ ಕಾಡಿನ ಒಳಗಡೆನೆ ಸೋಲಿಗರಿದ್ದಾರೆ ಸರ್ ಸಾಕಷ್ಟು, ನಮ್ಮ ಚಾಮರಾಜನಗರ ಭಾಗದಲ್ಲಿ ಅಥವಾ HD ಕೋಟೆ ಎಲ್ಲಾ ಭಾಗದಲ್ಲೂ ಸಹ ಕಾಡು ಮನುಷ್ಯರು ಕೂಡ ಇದ್ದಾರೆ, ಸೋಲಿಗರು. ಕಾಡು ಮನುಷ್ಯರು ಹ್ಯೂಮನ್ ಹ್ಯಾಬಿಟೇಷನ್ ಇದೆ ಅಂತ ಹೇಳೋಣ. ಅವ್ರನ್ನ ಸುಮ್ನೆ ಬ್ರ್ಯಾಂಡ್ ಮಾಡೋದು ಬೇಡ, ಕಾಡು ಮನುಷ್ಯರು ಅಂತ. ಅವರು ಸಹಬಾಳ್ವೆ ಕಲ್ತ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ಸೂಕ್ಷ್ಮತೆ ಇದೆ. ಈ ಹುಲಿ ಉದಾಹರಣೆಗೆ ನೀವು ಹೇಳಿದ್ರಿ, ಸೋಲಿಗರು ದೊಡ್ಡ ಹಾಡಿನೇ ಇದೆ ಚಾಮರಾಜನಗರದಲ್ಲಿ. ನಮ್ಮ ಕೆ ಗುಡಿಯಿಂದ ಮುಂದೆ ಹೋಗ್ತಾ ದೊಡ್ಡ ಹಾಡಿಗಳಿದೆ. ಎಷ್ಟು ಅಟ್ಯಾಕ್ ಆಗಿದೆ ಹುಲಿ ಈಗ ಹೇಳಿ? ಅಲ್ಲೇ ಓಡಾಡ್ತಿರ್ತಾರೆ ಅವರು. ನಾವು ಎಷ್ಟೋ ಸರಿ ನೋಡಿದ್ದೀನಿ, ಸಣ್ಣ ಮಕ್ಕಳು ಓಡಾಡ್ತಿರ್ತಾರೆ, ಶಾಲೆಗೆ ರಸ್ತೆನಲ್ಲೇ ಹೋಗ್ತಿರ್ತಾರೆ. ಹಾಗಾದ್ರೆ ಹುಲಿ ಅಟ್ಯಾಕ್ ಮನುಷ್ಯರು ಮಾಡೋದಾಗಿದ್ರೆ ಎಷ್ಟು ಮಾಡ್ಬೇಕಾಗಿತ್ತು? ಈ ನಾಗರಹೊಳೆಯಲ್ಲಿ ನಮ್ಮ ಆಚಾರ್ಯಗಳು ಕಾಲ್ನಡಿಗೆಯಲ್ಲೇ ಸುಮಾರು ದೂರ ಹೋಗ್ತಾರೆ, ಎಷ್ಟು ಅಟ್ಯಾಕ್ ಆಗಿದೆ. ಸೊ ಈ ಹುಡುಕೊಂಡು ಹೋಗಿ ಮನುಷ್ಯರನ್ನ ಹೊಡಿತದೆ ಹುಲಿ, ಮ್ಯಾನಿಟರ್ ಅಂತ ಹೇಳೋದು ಅದಲ್ಲ. ಬಟ್ ಅದಕ್ಕೆ ಯಾವಾಗ ನನ್ನ ನನ್ನ ಊಟ ಇದರಿಂದ ಇವರು ಅಡ್ಡ ಬರೆಸ್ತಾರೆ ಅಂತಾರೆ, ಅವಾಗ ಅದು ಅಗ್ರೆಷನ್ ಅಲ್ಲಿ ಹೊಡಿತದೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅರಣ್ಯಾಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು? ಅರಣ್ಯಾಧಿಕಾರಿಗಳಿಗೆ ಬಂದ್ರೆ, ಅರಣ್ಯಾಧಿಕಾರಿಗಳ ಒಂದು ಜವಾಬ್ದಾರಿ ಸಾಕಷ್ಟಿದೆ. ಬಹಳ ಮುಖ್ಯವಾಗಿ ಸರ್ಕಾರ ಮತ್ತು ಬೇರೆ ಏನು ನಾವು ಈ ಸಿಸ್ಟರ್ಲಿ ಕನ್ಸರ್ನ್ಸ್ ಅಂತ ಏನಂತೀವಿ, ಒಂದು ರೆವಿನ್ಯೂ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಇವೆಲ್ಲ ಸಮನ್ವಯತೆಯಿಂದ ಯಾವಾಗ ಹೋಗ್ತೀವೋ ಮತ್ತು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವೋ, ನಮ್ಮಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಈ ಅರಣ್ಯದ ಭಾಗದಲ್ಲಿ, ಈವನ್ ವೆಟರ್ನರಿ ಇಲಾಖೆ ಅರಣ್ಯದ ಭಾಗದಲ್ಲಿ ಕೆಲಸ ಹೆಂಗ್ ಮಾಡ್ತೀವೋ, ನಮ್ಮ ಒಂದು ಏನಂತೀರಿ ಅದಕ್ಕೆ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಇದು ಬರೀ ಅರಣ್ಯ ಇಲಾಖೆ ಕೆಲಸ ಅಲ್ಲ. ಅರಣ್ಯ ಇಲಾಖೆ ಅಂದ್ರೆ ಏನು? ಜನರ ಮನಸ್ಸಿನಲ್ಲಿ ಅದು ಬಹಳ ಬೇರೂರ್ಬಿಟ್ಟಿದೆ. ಅರಣ್ಯ ಅಂದ್ರೆ ಪ್ರಾಣಿ ಅಂದ್ರೆ ಅರಣ್ಯ ಇಲಾಖೆ. ಈಗ ನಾವು ಹುಲಿ 400 ಆಯ್ತು ಅಂತ ಎಷ್ಟು ಹೆಮ್ಮೆ ಪಡ್ತೀವಿ, 500 ಆಯ್ತು ಅಂತ ಎಷ್ಟು ಹೆಮ್ಮೆ ಪಡ್ತೀವಿ. ನಾವು ಇಡೀ ದೇಶಕ್ಕೆ ಮಾದರಿ ಮೊದಲನೇ ಹುಲಿ ಆನೆಗಳು ಜಾಸ್ತಿ ಇರೋದು ಬರೀ ಕರ್ನಾಟಕದಲ್ಲೇ ಅಂತ ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ದೆ ಅಲ್ವಾ? ಅದು ಅರಣ್ಯ ಇಲಾಖೆ ಒಂದೇ ಕನ್ಸರ್ವ್ ಮಾಡಿಲ್ಲ, ಅದು ರೈತರು, ಆ ಕಾಡಂಚಿನ ಭಾಗದ ಜನ
ಕೈ ಜೋಡಿಸಿದ್ರೆ ಮತ್ತು ಈ ವಿವಿಧ ಇಲಾಖೆಗಳು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಇಮೇಜ್ ಬರ್ತದೆ. ಬರೀ ಅರಣ್ಯ ಇಲಾಖೆಯಲ್ಲಿ ಯಾರು ಇರ್ತಾರೆ ಹೇಳಿ? ನನ್ನಂಥವ್ರು ಅಧಿಕಾರಿಗಳು ಮತ್ತು ವಾಚರ್ಗಳು, ಗಾರ್ಡು, ಫಾರೆಸ್ಟ್ರು ಎಲ್ಲ ಅಧಿಕಾರಿಗಳು ಇರ್ತಾರಲ್ಲಿ. ಸೊ ಅವ್ರದ್ದು ಏನು ವಿಶೇಷವಾದ ಏನು ಹುಲಿ ಹೋದ ತಕ್ಷಣ ಏನು ಬೆಲ್ಟ್ ಹಾಕ್ಬಿಟ್ಟು ಹಿಡ್ಕೊಂಬರೋಕ್ಕೆ ಏನು ತಜ್ಞತೆ ಏನು ಹೊಂದಿರಲ್ಲ. ಅವರು ಕೂಡ ಡಿಪೆಂಡೆಂಟ್ ಆನ್ ಡಾಕ್ಟರ್ಸ್. ಬಟ್ ಚಾಕಚಕ್ಯತೆ ಇರಬೇಕು ಮತ್ತು ಸಮನ್ವಯತೆ, ಎಲ್ಲರನ್ನೂ ಕೂಡ್ಕೊಂಡು ವಾಚರ್ನಿಂದ ಹಿಡಿದು ನಾವು ಡೈರೆಕ್ಟರ್ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ನಾನು PCCF ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. PCCF ನನಗೆ ಜವಾಬ್ದಾರಿ ಇಲ್ಲ, ಎಲ್ಲ ಲೋಕಲ್ನವರು ಜವಾಬ್ದಾರಿ, ಯಾರಿದ್ದಾರೆ ಅವ್ರು ಮಾಡ್ಕೋತಾರೆ ಅಂತ ಹೇಳಿದ್ರೆ ಅದು ಕೋಆರ್ಡಿನೇಷನ್ ಅಲ್ಲ. ಕೋಆರ್ಡಿನೇಷನ್ ಅಂದರೆ ಹೇಗಿರಬೇಕು? ಮೇಲೆ ಮಟ್ಟದಿಂದ ಲಾಸ್ಟ್ ವಾಚರ್ವರೆಗೂ ಒಂದೇ ರೀತಿಯಾಗಿರ್ಬೇಕು. ಆಮೇಲೆ ಭಾಳ ತ್ವರಿತಗತಿಯಲ್ಲಿ ತಗೋಬೇಕು. ಈಗ ಯಾರೋ ನಿಮ್ಮಂಥವ್ರು ಸರ್ ಹುಲಿ ಕಂಡೆ ಅಂತ ಹೇಳ್ತಾರೆ, ಸುಮ್ಮನೆ ಹೇಳ್ತಾನೆ ಅವನು ಅಂತ ಅನ್ನೋರೇ ಭಾಳ. ಯಾಕೆ? ಅಲ್ಲಿ ಹೋಗಬೇಕು, ಎಲ್ಲಿ ಕಂಡಪ್ಪ, ಏನು ಕಂಡೆ, ತೋರಿಸು, ಅಥವಾ ಹೆಜ್ಜೆ ಗುರ್ತೋ ಏನೋ ಮತ್ತೊಂದು ಇರ್ತದೆ. ಸೊ ಅದನ್ನು ನೋಡಿ ತ್ವರಿತಗತಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿ. ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ಸಿಸ್ಟಮ್ಸ್ ಇದೆ, ಮೊಬೈಲ್ ಇದೆ, ವೈರ್ಲೆಸ್ ಇರ್ತದೆ, ಸಿಸ್ಟಮ್ ಇದೆ. ಅವನ್ನೆಲ್ಲ ಹೇಳಿ ಏನು ಬೇಕೋ ಆತನಿಗೆ ತಕ್ಷಣ ಆ ಜಾಗಕ್ಕೆ ತರಿಸ್ಕೊಂಡು, ಇಲ್ಲ ಇದು ನಾಳೆ ಅನಾಹುತ ಆಗೋ ಸಾಧ್ಯತೆ ಇದೆ, ಬೇಗ ಬರಬೇಕು, ಇದನ್ನೆಲ್ಲ. ಸೊ ರೇಂಜರ್ ಇರ್ತಾರೆ, ಡೆಪ್ಟಿ ರೇಂಜರ್ಗಳು ಇರ್ತಾರೆ, ಗಾರ್ಡು, ಫಾರೆಸ್ಟ್ರು ಎಲ್ಲ ಇರ್ತಾರೆ. ಬಟ್ ಇವತ್ತು ನಿಮಗೆ ಗೊತ್ತಿದೆ 50% ವೇಕೆನ್ಸಿಗಳಿದೆ. 50% ವೇಕೆನ್ಸಿ ಇದೆ. ವಾಚರ್ಗಳಿಗೆ ಒಂದೊಂದು ಸರಿಯಾಗಿ ಸಂಬಳ ಸಿಗಲ್ಲ ಅಂತ ನಾನು ಓದ್ತಾ ಇರ್ತೀನಿ ಮಾಧ್ಯಮದಲ್ಲಿ. ಈ ಸಫಾರಿ ನಡೀತಾ ಇದೆ, ನಾಳೆ ಈ ಸಫಾರಿ ನಿಲ್ಲಿಸಿದ ತಕ್ಷಣ ಎಲ್ಲಿ ದುಡ್ಡೆಲ್ಲಿದೆ? ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಭಾಳ ಕಡಿಮೆ. ಅದು ನಾವು ಮೊದಲಿಂದಲೂ ಸರ್ಕಾರಕ್ಕೂ ಗೊತ್ತಿದೆ. ಈ ಸಂಬಳ ಕೊಡೋಕ್ಕೆ ಈಗ ಬೆಂಕಿ ಕಾಲ ಬಂದ್ಬಿಡ್ತೀನೇನು? ಜನವರಿ 1ರಿಂದ ಈ ಫೈರ್ ಲೈನು, ಫೈರ್ ವಾಚರ್ಸು, ಇವರು ಎಲ್ಲ ಇಟ್ಕೋಬೇಕಾಗ್ತದೆ. ಸೊ ನಿರಂತರವಾಗಿ ಸರಿಯಾಗಿ ನಡಿಬೇಕಾದ್ರೆ ಸಮನ್ವಯತೆ ಭಾಳ ಮುಖ್ಯ. ಸಮನ್ವಯತೆ ಜೊತೆಗೆ ನಮ್ಮ ಈ ಇಲಾಖೆಗಳು ಏನು ಹೇಳಿದೆ ನಾನು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ವಿವಿಧ ನಮ್ಮ ವೆಟರ್ನರಿ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಇಷ್ಟು ಅಟ್ಲೀಸ್ಟ್ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದಾಗ ನಾವು ಒಂದು ಈ ಥರ ಒಂದು ಅನಾಹುತಗಳನ್ನ ಆಗೋದನ್ನು ಸಾಕಷ್ಟು ತಡಿಬೋದು. ಸೊ ನಾವು ಡೈರೆಕ್ಟರ್ ಆದಾಗ ನಮ್ಮ ಸಿಬ್ಬಂದಿಗಳು, ನಮ್ಮ ಇದು ಒಂದು ಟೀಮ್ ಆಗಿ ನಾವೆಲ್ಲ ಕೆಲಸ ಮಾಡಿದ್ವಿ. ಈಗಲೂ ಮಾಡ್ತಾ ಇದ್ದಾರೆ ಪಾಪ. ಎಲ್ಲ ಒಂದು ಕಡೆ ಕೊಂಡಿ ಸಡ್ಲಾಗಿರ್ತದೆ, ಸರಿಪಡಿಸ್ಕೋಬೇಕಾಗ್ತದೆ. ಈ ಸಾಮಾನ್ಯ ಜನರು ಕೂಡ ತಮ್ಮ ಮೇಲಿನ ಜವಾಬ್ದಾರಿಯನ್ನ ಮರ್ತ್ಕೊಬಿಡ್ತಾರೆ ಇಂತಹ ಸಂದರ್ಭಗಳಲ್ಲಿ. ಅಂದ್ರೆ ಹುಲಿ ಹಿಡಿಯೋದು, ಚಿರತೆ ಹಿಡಿಯೋದು, ಕಾಡಾನೆ ಅವಳು ತಪ್ಪಿಸೋದು ಅಧಿಕಾರಿಗಳ ಹತ್ರ ಬಿಟ್ಟು ತೋರಿಸ್ತಾರೆ. ಹೌದೌದು, ತಮ್ಮ ಜವಾಬ್ದಾರಿಗಳನ್ನ ಮರ್ತು ನಾವು ಸರಿ ಆಗೋಣ, ಆಮೇಲೆ ಸಾಮಾನ್ಯ ಜನದ್ದು ಒಂದು ಕೋಆರ್ಡಿನೇಷನ್ ಅಂದ್ರೆ ನಾನು ಏನ್ ಹೇಳಿದೆ, ಬರೀ ಇಲಾಖೆ ಅಲ್ಲ. ಹೌದು, ಈ EDCಗಳಿದೆ ನಮ್ದು. ಉದಾಹರಣೆ ನಾಗರಹೊಳೆ ಮತ್ತು ಬಂಡೀಪುರ. ನಾಗರಹೊಳೆಯಲ್ಲಿ 100 ಚಿಲ್ಲರೆ EDCಗಳಿದ್ದಾವೆ. ಇಲ್ಲಿ ಬಂಡೀಪುರದಲ್ಲೂ ಒಂದು 80-90 EDCಗಳಿದೆ. ಈ EDC ಎಕೋ ಡೆವಲಪ್ಮೆಂಟ್ ಕಮಿಟಿ ಅಂತ ನಾವೇ ಹಳ್ಳಿನಲ್ಲೇ ಇರ್ತದೆ. ಸೊ ಇಲ್ಲಿ ಬರ್ತಕ್ಕಂಥ ಹಣ ಏನು ರೆವಿನ್ಯೂ ಇಂದ ಕಲೆಕ್ಟ್ ಆಗಿರ್ತದೆ, ರೆವಿನ್ಯೂ ನಮ್ಮ ಈ ಸಫಾರಿಗಳಿಂದ 25%ಅಂತೂ EDCಗಳಿಗೆ ಹೋಗ್ಬೇಕದು. ಸೊ EDCನಲ್ಲಿ ಹೋದಾಗ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಬರ್ತದೆ. ನಾವು ಸುಮ್ಮನೆ ಏನಪ್ಪ ನೀನು ಬಾ ನೋಡು, ನೀನು ಹುಲಿ ಬಂದ್ರೆ ಹೇಳ್ಬೇಕು ಅಂದ್ರೆ ಅವ್ರು ಮಾಡಲ್ಲ. ಅವ್ರ ಇಂಟ್ರೆಸ್ಟ್ ಏನಿದೆ? ಯಾಕಂದ್ರೆ ಸಫಾರಿಗೆ ಬರ್ತಕ್ಕಂಥವ್ರು ಈ ಭಾಗದ ಯಾರು ಈ ಬೌಂಡ್ರಿ ಭಾಗದ ಜನ ಅಲ್ಲ. ಸಫಾರಿಗೆ ಬರ್ತಕ್ಕಂಥವ್ರು ಸಿಟಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಬೆಂಗಳೂರಿನಲ್ಲಿರೋರು, ಮೈಸೂರಿನಲ್ಲಿರೋರು, ಅಥವಾ ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಬಂದಂಥವ್ರು ಸಫಾರಿ ನೋಡ್ತಾರೆ, ಹಣ ಕೊಟ್ಟು ನೋಡ್ತಾರೆ. ಬಟ್ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಜನಕ್ಕೆ ಏನು ಉಪಯೋಗ ನಮಗೆ? ನೀವು ಹೇಳಿದ್ರಿ ರೈತರೆಲ್ಲ ಸಫಾರಿಯಿಂದನೇ ಆಗ್ತಾ ಇದೆ, ಇದರಿಂದ ಆಗ್ತಾ ಇದೆ. ಸೊ ಅಲ್ಲಿ ನಾವು ರೈತರ ಮನವೊಲಿಸ್ಬೇಕಾದ್ರೆ ಅವ್ರಿಗೆ EDC ಮುಖಾಂತರ ಅವ್ರ ತೊಂದರೆಗಳನ್ನ ಕೇಳಬೇಕು ನಾವು. ನೀವು ವೆದರ್ ಯು ಲೈಕ್ ಇಟ್ ಆರ್ ನಾಟ್, ನೀವು ಕೇಳಲೇಬೇಕು. ನಾನು ಕೇಳಲ್ಲ ಅಂತಂದ್ರೆ ಅಲ್ಲಿ ನಾವು ಫೇಲ್ ಆಗ್ಬಿಡ್ತೀವಿ. ಕೇಳಬೇಕು, ನಿರಂತರವಾಗಿ ರೈತರ ಜೊತೆ ಸಂಪರ್ಕ ಇಟ್ಕೋಬೇಕು. ಮತ್ತೆ ಈ ಗ್ರಾಮಸ್ಥರು ಏನಿದ್ದಾರೆ, ಅನ್ಎಂಪ್ಲಾಯ್ಡ್ ಪೀಪಲ್, ಈ ಪೆರಿಫೆರಲ್ ವಿಲೇಜಲ್ಲಿ ಒಂದಲ್ಲ ಒಂದು ಕೆಲಸದಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬೇಕು. ಸೊ ತೊಡಗಿಸ್ಕೊಂಡಾಗ ತೊಡಗಿಸ್ಕೊಳ್ಳೋ ಮುಖ್ಯ ಉದ್ದೇಶ ಏನು? ಆ ಗ್ರಾಮದಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತದೆ, ಮಾಹಿತಿ ಸಿಗುತ್ತೆ.
ಅದನ್ನು ನಾವೇನು ಮಾಡಿದ್ವಿ, ಮೊಟ್ಟ ಮೊದಲನೇ ಬಾರಿಗೆ ಇಡೀ ರಾಜ್ಯಕ್ಕೆ ನಮ್ಮ ಬಂಡೀಪುರದಲ್ಲಿ ಈ ಗ್ರಾಮ ಏನು ಸುತ್ತಲೂ ಗ್ರಾಮಗಳಿದೆ ಅಲ್ಲಿ PUC ಪಾಸ್ ಆದವರು, SLC ಪಾಸ್ ಆದವರು ನಾವೇನು ಮಾಡಿದ್ವಿ, ಒಬ್ಬ ಬಸ್ಸಿಗೊಬ್ರು, ಜೀಪ್ಗೊಬ್ರು ಅಂಥೇಳಿ ಇದನ್ನು ತಗೊಂಡ್ವಿ, ರಿಕ್ರೂಟ್ ಮಾಡ್ಕೊಂಡ್ವಿ ನಾವು. ಅದಕ್ಕೆ ಸರ್ಕಾರದಕ್ಕೆ ಹೇಳಿ ಮನವೊಲಿಸಿ ಇದನ್ನು ತಗೊಂಡಿದ್ದೀವಿ. ಇವತ್ತು ಅವ್ರಿಗೆ ಕಡಿಮೆ ಅಂದ್ರೆ ಒಂದು 15,000ದಿಂದ 20,000 ರೂಪಾಯಿ ಅವ್ರಿಗೆ ಇದು ಬರ್ತಾ ಇದೆ, ಸಂಬಳ ಬರ್ತಾ ಇದೆ. ಆವತ್ತು ನಾವು ಶುರು ಮಾಡಿದಾಗ ಅವ್ರಿಗೆ 5,000 ಕೊಡ್ತಾ ಇದ್ವಿ. 2018ರಲ್ಲಿ 19ರಲ್ಲಿ ಹೇಳೋದು ನಾನು. ಅವಾಗ ನಾವು ಇದು ಒಂದು ಇಲ್ಲ ಇವ್ರಿಗೊಂದು ಗೈಡ್ ಆಗಿ ತಗೊಳ್ಳೋಣ, ಯಾಕಂದ್ರೆ ಜಂಗಲ್ ಲಾಡ್ಜಲ್ಲಿ ಗೈಡ್ಸ್ ಅಂತಾನೆ ಅವರು ಸಂಬಳ ಕೊಟ್ಟು ಇಟ್ಕೊಂಡ್ಬಿಟ್ಟಿರ್ತಾರೆ. ಈಗ ನಮಗೆ ಉದ್ದೇಶ ಏನು, ಈ ಭಾಗದಲ್ಲಿ ಇರ್ತಕ್ಕಂಥ ಜನನ ತಕ್ಕೊಂಡಾಗ ನಮಗೆ ಆ ಭಾಗದಲ್ಲಿ ಏನು ನಡೀತಾ ಇದೆ ಅವರು ನಮ್ಮ ಸಿಬ್ಬಂದಿ ಆಗ್ತಾರೆ. ಆಮೇಲೆ ವಾಚರ್ಗಳು ಅಷ್ಟೇ, ನಾವು ಏನು ಈ ಬೆಂಕಿ ಕಾಲದಲ್ಲಿ ತಗೊಳ್ತೀವಿ ಪರಿಣಿತಿ ಇರೋರು ಆಗ್ಬೇಕು. ಅದಕ್ಕೇನು BSc BCom MSc MA PhD ಮಾಡಬೇಕಾಗಿಲ್ಲ. ಅಲ್ಲಿ ಹೋಗಿ ಬೆಂಕಿ ಆರಿಸೋಂಥವ್ರು ಬೇಕು. ನಮ್ದು ಏನೇ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕಡೆಗೆ ಸ್ವಪ್ನಲ್ಲಿ ಬೆಂಕಿ ಹೊಡಿಯೋದೇ ಬೆಸ್ಟ್ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಬೆಂಕಿ ಬಿದ್ದ ಮೇಲೆ ಆರಿಸೋದಕ್ಕಿಂತ ಬೆಂಕಿ ಯಾವ ರೀತಿ ಬೀಳ್ದಂಗೆ ನೋಡೋದೇ ಇಂಪಾರ್ಟೆಂಟ್. ಸೊ ಒಂದ್ಸರಿ ಬೆಂಕಿ ಚೆನ್ನಾಗಿ ಬಿದ್ದುಬಿಟ್ರೆ ಮತ್ತೆ ಇದೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮುಂದೆ. ಈ ಮಾನವ ಪ್ರಾಣಿ ಸಂಘರ್ಷ ಮತ್ತೆ ಜಾಸ್ತಿ ಆಗ್ತದೆ. ಈಗ 2018ರಲ್ಲಿ 19 ಐ ಥಿಂಕ್ ಫೆಬ್ರವರಿನಲ್ಲಿ ಬೆಂಕಿ ಜೋರಾಗಾಯಿತು. ಸೊ ಮತ್ತೆ ಅದು ಮರುಕಳಿಸ್ಬೇಕಾದ್ರೆ ಸೊ ಇಮಿಡಿಯೇಟ್ಲಿ ಆಗಲಿಲ್ಲ, ಮಳೆಗಳು ಸಾಕಷ್ಟು ಬಿದ್ದು ಇದು ಇನ್ನೂ ಆಗ್ತಾನೆ ಇದೆ ಅದು. ಸೊ ಒಂದ್ಸರಿ ಬೆಂಕಿ ಬೀಳ್ದಂಗೆ ನೋಡ್ಕೊಳ್ಳೋ ಅಷ್ಟು ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು. ಬೆಂಕಿ ಬಿದ್ದ ಮೇಲೆ ಕೂಡಲೇ ಆರಿಸೋ ಅಂಥ ಒಂದು ಕ್ಷಮತೆ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಸೊ ಸಿಬ್ಬಂದಿಗಳು ರಾತ್ರಿ ಹಗಲು ಕೆಲಸ ಮಾಡ್ತಾರೆ, ಇದು ಬಿಟ್ಟು ಕೆಲಸ ಮಾಡ್ತಾರೆ. ನಾವು ನೋಡ್ತಾ ಇದ್ವಿ ರೇಂಜ್ ಆಫೀಸ್ ಇದ್ರ ಮುಂದೆ ನಿನ್ನೆ ಸೋಮವಾರ ಮಂಗಳವಾರ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂಥೇಳಿ ಬೆಂಗಳೂರಲ್ಲಿ ಕೂತಿದ್ದಾರೆ ರೇಂಜ್ ಆಫೀಸರ್ಗಳು. ನಾವು ರೇಂಜರ್ ಹಬ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಫಾರೆಸ್ಟಲ್ಲಿ. ಪಾಪ ಅವರು ನಿಸ್ಸಹಾಯಕರಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ಆಮೇಲೆ ನಾನು ಇದು ಪತ್ರಿಕೆ ಮಾಧ್ಯಮದಲ್ಲಿ ಓದಿದೆ, ಯಾರೋ ಈ ಕಾಡು ಪ್ರಾಣಿಗಳನ್ನ ಇದು ಹಿಡಿಯಕ್ಕೆ ಬರಲಿಲ್ಲ ಅಂತೇಳಿ ಇವ್ರನ್ನೇ ಇದು ಕೇಜ್ ಒಳಗೆ ಹಾಕಿ ಗುಂಡ್ಲುಪೇಟೆನಲ್ಲಿ ಬಿಟ್ಟೇ ಇಲ್ಲ ಅಲ್ಲಿ. ಸೊ ಇಂಥ ಸಂದರ್ಭ ಇದೆ. ಇದು ನಾವು ಬರೀ ಜನ ಹೆಂಗೆ ಮಾಡ್ತಾರೆ ಅವ್ರ ಜವಾಬ್ದಾರಿ ಇಲ್ಲ ಅನ್ನೋದಕ್ಕಿಂತ ಜನರ ಜವಾಬ್ದಾರಿಯನ್ನು ಅರಿವು ಮೂಡಿಸಿ ಅವ್ರ ಜೊತೆ ಸೇರಿಕೊಂಡು, ಯಾಕೆಂದರೆ ನಾನು ಎಷ್ಟೇ ಕೋಪಿಷ್ಟನಾಗಲಿ ಎಷ್ಟೇ ತಾಳ್ಮೆಯಿಂದ ಎಲ್ಲ ಕೇಳಿಕೊಂಡು ಅವರನ್ನು ಸೇರಿಸ್ಕೊಂಡು ಎಷ್ಟು ಸಾಧ್ಯ ಅಷ್ಟು. ಈಗ ನಾವು ಫಸ್ಟ್ ನಾನು ಒಂದು ಮೊದಲನೇ ಪ್ರಕರಣ ನಾನು ಚಾರ್ಜ್ ತಗೊಂಡಾಗ ಒಂದು ಹುಲಿ ಪ್ರಕರಣ ನಡೀತು. ಹಿಂಗೆ ಊಟಿ ಬಂದೇ ಮಾಡಿಬಿಟ್ರು ರಸ್ತೆ. ಶಾಸಕರು, ನಾನು ಇವತ್ತು ಅವ್ರನ್ನ ನೆನೆಸ್ಕೊಳ್ಬೇಕು, ನಿರಂಜನ್ ಕುಮಾರ್ ಅಂತ ಶಾಸಕರಿದ್ದರು. ನಾನು ಆಯುಧ ಪೂಜೆ ದಿವಸ, ನಾವು ಆಯುಧ ಪೂಜೆಗೆ 2 ದಿವಸ ನಾನು ಊರಿಗೆ ಹೋಗ್ತೀನಿ. ಚಿತ್ರದುರ್ಗದ ಹತ್ರ ನಮ್ಮದೊಂದು ಹಳ್ಳಿ. ಸೊ ಅಲ್ಲಿದ್ದೀನಿ. ನಾನು ಅವತ್ತು ಹೊರಡ್ಬೇಕು. ಅವತ್ತಿನ ದಿವಸ ಊಟಿ ರೋಡ್ ಇದು ಬಂದ್. ಯಾಕೆ? ಎಣ ಇಟ್ಕೊಂಡು ಎಲ್ಲ ಅಧಿಕಾರಿಗಳು ಬರಲಿ ಅಂತ ಕಾಯ್ತಾ ಇದ್ದಾರೆ ಅಂತೇಳಿ. ಸೊ ಈ ಥರ ಪರಿಸ್ಥಿತಿನೂ ಉದ್ಭವ ಆಗಿದೆ. ಅಲ್ಲಿ ಶಾಸಕರೇನು, ನಿಮಗೆ ಏನಾಗಬೇಕು, ಹುಲಿ ಹಿಡಿತೀವಿ. ಮತ್ತು ಈ ಥರ ಏನು ಸತ್ತ ಇದ್ದಿದ್ದಾರೆ, ಈಗ 15 ಲಕ್ಷ ಇದು ಮಾಡಿದೆ ಅದನ್ನು ಪರಿಹಾರ ಕೊಡೋದು. ಇದು ಪರಿಹಾರ ಅಲ್ಲ. ದುಡ್ಡು ಈಸ್ ನಥಿಂಗ್. ನನ್ನ ಪ್ರಕಾರ ನಾವು ಆದಷ್ಟು ಸಮನ್ವಯದಿಂದ ನಾವು ಹೋದಾಗ, ಈಗ ಒಬ್ಬರು ಸತ್ತೋದ್ರು, ಅವ್ರಿಗೆ 15 ಲಕ್ಷ ಕೊಟ್ಬಿಟ್ಟು ಇದು ಪರಿಹಾರ ಅಲ್ಲ ಇದು. ಯಾಕಂದರೆ ಆತನ ಇಡೀ ಕುಟುಂಬ ಕುಂಠಿತಗೊಂಡ್ಬಿಡ್ತದೆ. ಆತ ಸಣ್ಣ ಮಕ್ಕಳಿದ್ರೆ ಅಥವಾ ಏನಾದ್ರು ಕಾಯಿಲೆ ಬಿದ್ದಿರೋರಿದ್ದರೆ, ಕಾಲು ಕೈ ಇಲ್ದಿರೋರಿದ್ದರೆ, ಅಥವಾ ವಯಸ್ಸಾದ ತಂದೆ ತಾಯಿಗಳಿದ್ದರೆ ಇಡೀ ಕುಟುಂಬ ಹೊರಟೋಯ್ತಾ. ಅವನ ಅರ್ನಿಂಗು ನೀವು ಕೊಟ್ಟಿರೋ 15 ಲಕ್ಷ ನಾವು ಕೊಟ್ಟಿರೋ ಎಷ್ಟು ಕೊಟ್ಟರು ಸಾಲದೆ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಿ ನೋಡಿದಾಗ ಸರ್ಕಾರ 2016ರಿಂದ ಪ್ರತಿ ತಿಂಗಳು 2,000ನ 3,000 ಮಾಡಿತ್ತು. ಈಗೇನೋ ಜಾಸ್ತಿ ಮಾಡಿರ್ಬೋದು. ಪ್ರತಿ ತಿಂಗಳು ಆ ಕುಟುಂಬಕ್ಕೆ 5 ವರ್ಷಗಳ ಕಾಲ ಕೊಡ್ಬೇಕು. 5 ವರ್ಷ ಯಾಕೆ ಮಾಡಿತ್ತಂದರೆ ಅಲ್ಲಿವರೆಗೂ ಏನೋ ಒಂದು ಊಟ ಇದಕ್ಕೆಲ್ಲ ತೊಂದರೆ ಆಗಬಾರ್ದು, ಸಂಸಾರ ನಡ್ಕೊಂಡು ಹೋಗಬೇಕು, ಪ್ಲಸ್ 15 ಲಕ್ಷ ಇರ್ತದೆ ಅಂತೇಳಿ. ಬಟ್ ಈಗ ಇನ್ನೂ ಬದಲಾವಣೆಗಳು ಆಗಬೇಕು, ಪಾಲಿಸಿ ಬದಲಾವಣೆಗಳು ಆಗಬೇಕಿನ್ನು. ಏನು, ಒಂದು ವೇಳೆ ಈ ಥರ ಅನಾಹುತ ಆದರೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಬೇಕು. ಅಂದರೆ ಅನಾಹುತ ಆದರೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕು. ಇಲ್ಲ ನನಗೇನು ಸಂಬಂಧ ಇಲ್ಲ ಅನ್ನಂಗಿಲ್ಲ. ನೀವು ಏನು ಮಾಡ್ತಿದ್ವಪ್ಪ,
ಮೊನ್ನೆ KDP ಮೀಟಿಂಗ್ ಇದೆಲ್ಲ ನೋಡ್ತಾ ಇದ್ದೆ. ನಿಮ್ಮ ಮುಖ್ಯಮಂತ್ರಿಗಳು ಡೈರಿಗಳು ಎಲ್ಲಿದೆ, ಇದೆಲ್ಲಿದೆ, ನೀವು ನೋಡ್ತಾ ಇದ್ದೀರಾ, ಕಾಡಿಗೆ ಹೋಗ್ತಾ ಇದ್ದೀರಾ ಅಲ್ಲ, ಇದು ಅಗ್ರಿಕಲ್ಚರ್ ಬಗ್ಗೆ, ಈ ಕೃಷಿ ಇಲಾಖೆ ಬಗ್ಗೆ ಏನೋ ಕೇಳಿದ್ದಾರೆ. ಸೊ ಅದೇ ತರ ನಮ್ಮಲ್ಲೂ ಇದೆ. ಸೊ ಇನ್ನು ನಮ್ಮ ಅಡ್ಮಿನಿಸ್ಟ್ರೇಷನ್ ಚುರುಕಾಗಬೇಕು. ಆಯಾ ಸ್ಥಳಗಳಲ್ಲಿ ಕೂತಿರ್ತಕ್ಕಂಥವ್ರು, ಬರೀ ಡೈರೆಕ್ಟರ್ ಒಬ್ರು ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಬೆಂಗಳೂರಲ್ಲಿ ಕೂತಿರೋ PCCF ಒಬ್ರೇನು, ಬಟ್ ಒಂದು ನಿರಂತರವಾಗಿ ನಡಿಬೇಕು. ಈಗ ನಾನು ಹೇಳಿದೆ, ನೀವು ಬೇರೆ ಕಡೆ ಹೋಗಿ ತುಂಬಾ ದಿವಸ ಕೂರೋ ಬದಲು ಈ ಭಾಗದಲ್ಲಿ ಬನ್ನಿ. ಯಾಕಂದ್ರೆ 400 ಆನೆ, 4000 ಆನೆ, 400 ಹುಲಿ ಇದಾವೆ ಇಲ್ಲಿ. ಸಂಘರ್ಷ ಇವತ್ತು ಅಲ್ಲ, ಇನ್ನು ಮುಂದಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತದೆ. ಬಿಟ್ರೆ ಈಗ ಯಾರೋ ಒಬ್ಬ ಅಧಿಕಾರಿ ಸರಿ ಮಾಡ್ಲಿಲ್ಲ, ಅವನ ಪೀರಿಯಡ್ ಅಲ್ಲಿ 3 ಸತ್ತೋಗ್ಬಿಡ್ತು ಅಂತ ಅಂದ ತಕ್ಷಣ ಅಧಿಕಾರಿ ಸರಿ ಇಲ್ಲ ಅಂತ ಆಗಲ್ಲ. ಇಡೀ ಅಲ್ಲೆಲ್ಲೋ ಒಂದು ಕೊಂಡಿ ಕಳಿಸ್ಕೊಂಡಿದೆ, ಆ ಕೊಂಡಿನ ಬಿಗಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರದು? ಮೇಲೆ ಅಲ್ಲ, ಸರ್ಕಾರ ಅಲ್ಲ, ಮೇಲೆ ಕೂತಿರ್ತಕ್ಕಂಥ ನಮ್ಮ ಅಧಿಕಾರಿಗಳದು. ಅದಕ್ಕೆ ಏನ್ ಬೇಕು? ಈಗ ನಾವು ಹೇಳಿದೀವಿ 2000 ವೇಕೆನ್ಸಿ ಇದೆ, 3000 ಕಡಿಮೆ ಇದ್ದಾರೆ, ವಾಚರ್ಗಳಿಗೆ ಸರಿಯಾಗಿ ಸಂಬಳ ಇಲ್ಲ. ಇದನ್ನೆಲ್ಲ ಸರ್ಕಾರದಿಂದ ಪಡಿತಕ್ಕಂಥ ಒಂದು ಇದಿರ್ಬೇಕು. ಸೊ ಈಗ ಸಫಾರಿ ಬಂದ್ ಅಂದ ತಕ್ಷಣ ಎಲ್ಲ ಸೊಲ್ಯೂಷನ್ ಆಗಲ್ಲ. ಆಯ್ತು, ಈಗ ಸಫಾರಿ ಬಂದ್ ಆಗಿದೆ, ಮಾನವ ಪ್ರಾಣಿ ಸಂಘರ್ಷ ಆಗಲ್ವಾ? ಮುಂದೆ ಕಮ್ಮಿ ಆಗತ್ತಾ? ಇದು ನೋಡ್ಬೇಕಾಗ್ತದೆ. ಇದನ್ನ ವೈಜ್ಞಾನಿಕವಾಗಿ ನಾವು ಅದನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ಸುಮ್ಮನೆ ಆಯ್ತು, ರಸ್ತೆಗೆ ನಾನು ಹೇಳ್ತಾ ಇದ್ದೀನಿ, 2 ರಸ್ತೆಗಳು ದೊಡ್ಡ ರಸ್ತೆ ಇದೆ, ನಾನು ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ, 6 ಗಂಟೆಗೆ ನೀವು ಬಂದ್ ಮಾಡಿ, ಎಲ್ಲ ತಣ್ಣಗಾಗ್ತದೆ. ನಾವು ಅದನ್ನ ರಾತ್ರಿ ಎಲ್ಲ ಮಾಡಬೇಕು ಅಂತ ಹೊರಟಿದೀವಿ. ಸೊ ದಟ್ ಈಸ್ ನಾಟ್ ಎ ಕರೆಕ್ಟ್. ಇದು ಇನ್ನೂ ಸಂಘರ್ಷ ಆಗ್ತದೆ ಮುಂದಕ್ಕೆ. ಯಾವ ಅಧಿಕಾರಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಧಿಕಾರಿ ಅಂದ್ರೆ ಏನು? ಅವನೇನು ಕಂಟ್ರೋಲ್ ಮಾಡ್ಬಿಡ್ಬೇಕು, ಇದು ಮಾಡ್ಬಿಡ್ಬೇಕು, ಹಿಡ್ಕೋಬೇಕು, ಹೊರಗಡೆ ಇರ್ತಕ್ಕಂಥ ಈ 4000 ಆನೆ, 400 ಹುಲಿಗಳನ್ನ ಹಿಡ್ಕೋಬೇಕು ಅಂತಂದ್ರೆ ಇಸ್ ಇಟ್ ಪಾಸಿಬಲ್? ಈಗ ಹಂದಿಗಳು, ನೀವು ಗುಂಡ್ಲುಪೇಟೆ ಭಾಗ, ಈ ನಂಜನಗೂಡು ಭಾಗಕ್ಕೆ ಹೋದ್ರೆ ಹಂದಿಗಳು ವಿಪರೀತ ಕಾಟ. ಮೊನ್ನೆ ಇವ್ರು ಹೇಳ್ತಿದ್ರು, ಸಚಿವರು, ಯಾರು ಸಚಿವರು ಅಂತೀನಿ, ನಮ್ಮ ಶಾಸಕರು ಅಲ್ಲ, ನಮ್ಮ ಅವ್ರ ತಂದೆ ನಾನು ಕ್ಲಾಸ್ಮೇಟ್ಸ್. ಮಾದೇವ ಪ್ರಸಾದ್ ಅಲ್ಲ, ತೀರ್ಕೊಂಡ್ರಲ್ಲ, ಧ್ರುವನಾರಾಯಣ್ ದರ್ಶನ್. ಅವರು, ನಾವು ಒಂದೇ ಕಾಲೇಜ್ನವ್ರು. ಅವರು ಯಾವುದೋ ಒಂದು ಇದ್ರಲ್ಲಿ ನೋಡ್ತಿದ್ದೆ, ಮಾಧ್ಯಮದಲ್ಲಿ ನಾನು. ಅವರು ಈ ಥರ ಎಲ್ಲ ಮಾಡಿದ್ದಾರೆ. ಇವನು ಈ ಹಂದಿಗಳು ಕೂಡ ಹೋಗದಂಗೆ ಅಡಿಯಾಲದಲ್ಲಿ ಒಂದು ಮೆಶ್ ಹಾಕಿದ್ದಾರೆ. ಒಂದೇ 1 ಕಿಲೋಮೀಟರ್ ಇದೆ, ಅದು ಮುಂದಕ್ಕೆ ವಿಸ್ತರಿಸಬೇಕು. ದೆನ್ ಈ ಮಾತೆತ್ತಿದ್ರೆ ರೈಲ್ವೆ ಬ್ಯಾರಿಕೇಡ್ ಹೇಳ್ತೀವಿ ಆನೆಗೆ. ಅದು ಸೊಲ್ಯೂಷನ್ನಾ? ಅದು ಒಂದು ವಿಧಾನ ಅಷ್ಟೇ. ಈಗ ಆನೆಗಳು ಆಲ್ರೆಡಿ ಅವನ್ನು ದಾಟ್ಕೊಂಡು ಹೋಗೋದು ಕಲ್ತ್ಬಿಟ್ಟಿದ್ದಾವೆ, ಆಮೇಲೆ ಮಧ್ಯೆ ಹೋಗೋದು ಕಲ್ತಿದ್ದಾವೆ. ಈ 3 ಹಾಕ್ಬೇಕು. ಎಷ್ಟು ಹಾಕಿದ್ರು ದಟ್ ಇಸ್ ನಾಟ್ ಇದು. ಬ್ಯಾರಿಕೇಡ್ಗಳು ಹಾಕಿದಷ್ಟು ಅವಕ್ಕೆ ರೊಚ್ಚಿಗಳ್ತವೆ. ನೀವು ನೋಡಿರ್ಬೇಕು, ಆನೆಗಳು ಈ ಬೌಂಡ್ರಿಗೆ ಬಂದು ದಾಟಕ್ಕೆ ಒದ್ದಾಡ್ತಾ ಇರ್ತವೆ. ಒಂದು ವೇಳೆ ಅವು ಇದು ಮಾಡಿ ತಿವುದು 10 ಬಂದು ಹೊಡಿತವೆ. ಒಂದಲ್ಲ 10 ಬಂದು ಹೊಡಿತವೆ. ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ, ತಲೆಯಿಂದ 10 ಬಂದು ಕಾಲಲ್ಲಿ ಒದಿಯೋದು ಇದು ಮಾಡ್ತವೆ. ಸೊ ಅವು ಅದರ ಒಂದು ಬಿಹೇವಿಯರ್, ನಾವೇನು ಹೇಳ್ತೀವಿ, ನಡವಳಿಕೆ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಇನ್ನು ಬ್ಯಾರಿಯರ್ಸ್ ಇಂದ ಎಲ್ಲ ನಾವು ಕಂಡುಹಿಡಿತೀವಿ, ಅದು ಬರ್ದಂಗೆ ಮಾಡ್ತೀವಿ ಅಂತ. ನಿಮ್ಗೆ ಈಗ ಮನೆಯಲ್ಲಿ ಕೂಡ ಹಾಕಿದ್ರೆ ಏನಾಗುತ್ತೆ? ಎಷ್ಟೊತ್ತಾದ್ರೂ ನೀವು ಅದನ್ನ ಹೊಡ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈಗ ನಾವು ದಿನ ಸಿಟಿಗೆ ಹೋಗೋದು ಅಭ್ಯಾಸ ಇದೆ, ಅಥವಾ ಎಲ್ಲ ಹೋಗ್ಬೇಕು. ನಾವೆಲ್ಲ ಸೋಷಿಯಲ್ ಆನಿಮಲ್ ಅಂತ ನಾವು ಹೇಳ್ತೀವಿ. ಮ್ಯಾನ್ ಇಸ್ ಎ ಸೋಷಿಯಲ್ ಆನಿಮಲ್. ಅದೇ ಥರ ವೈಲ್ಡ್ ಲೈಫ್ ದೇ ಆರ್ ಆಲ್ಸೋ ಸೋಷಿಯಲ್ ಆನಿಮಲ್. ಹೋಗ್ಬೇಕವು, ಟೆರಿಟರಿ ಎಲ್ಲಿದೆ ಹಿಂದೆ ಹೋಗ್ಬೇಕವು. ಸೊ ನನ್ನ ಒಂದು ಮನವಿ ಏನಪ್ಪ ಅಂದರೆ, ರೈತರ ಜೊತೆ, ಜನಗಳ ಜೊತೆ ಏನು ಎಲ್ಲರೂ ಸೇರಿಕೊಂಡು, ಎಲ್ಲರ ಜವಾಬ್ದಾರಿ ಇದೆ, ಎಲ್ಲ ಇಲಾಖೆಯ ಸಮನ್ವಯತೆಯೊಂದಿಗೆ ನಮ್ಮ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಒಂದು ವಿಧಿವಿಧಾನಗಳನ್ನ ಮಾಡಿಕೊಂಡು ನಮ್ಮ ಇವೆಲ್ಲ ಬಿಟ್ಬಿಡ್ಬೇಕು. ನಾನು IFS, ನಾನು PCCF, ನಾನು ಇದು ಇಲ್ಲ ಮಾಡ್ತಾ ಇದ್ದಾರೆ, ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ. ಬಟ್ ಜನಕ್ಕೆ ಏನು ಅನ್ನಿಸ್ತಾ ಇದೆ, ನೀವು ಹೇಳಿದಾಗೆ ಸಾಕಷ್ಟು ಮಾಡ್ತಾ ಇಲ್ಲ. ದೆನ್ ನಮ್ಮ ಇವ್ರಿಗೆ ಏನು ಅನ್ನಿಸ್ತಾ ಇದೆ, ಯಾರು ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ಗೆ, ಪೊಲಿಟಿಕಲ್ ಬಾಸಸ್ಗೆಲ್ಲ ಏನು ಅನ್ನಿಸ್ತಾ ಇದೆ, ಇಲ್ಲ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇದೆ, ಸಮನ್ವಯತೆ ಇಲ್ಲ, ಎಲ್ಲೋ ಒಂದು ಕೊರತೆ ಇದೆ. ಖಂಡಿತವಾಗಿ ಕೊರತೆ ಇದೆ, ಕೊರತೆ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಬೇಕು. ನೀವು ಮಾಧ್ಯಮ ಮಿತ್ರರು ಸೇರ್ಕೋಬೇಕು,
ಆಯಿತು ಸರ್ ಹೀಗಾಗಿದೆ, ಇದಾದ್ರೆ ನೋಡಿ ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಂಗೆ ಮಾಡಿ ನೋಡೋಣ. ಹಿಂಗೆ ನಾವು ಪ್ರತಿ ಸಾರಿ ಮಾಧ್ಯಮ ಮಿತ್ರರನ್ನು ಕರೆಸ್ತಾ ಇದ್ವಿ. ಯಾಕಂದರೆ ಅವ್ರಿಗೂ ಐಡಿಯಾ ಏನು ನಮ್ಮಪ್ಪನ ಸ್ವತ್ತಲ್ಲ, ನಿಮಗಿರೋ ಐಡಿಯಾ ಅವ್ರಿಗಿರ್ಬೋದು, ಐಡಿಯಾ ಇವ್ರಿಗಿರ್ಬೋದು. ಆ ಐಡಿಯಾನ ನಾವು ನಾನು ಬರೀ ಓದ್ಕೊಂಬಂದ್ಬಿಟ್ಟಿದ್ದೀನಿ, ನನಗೆಲ್ಲ ಫಾರೆಸ್ಟ್ ಕಾಲೇಜೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಅಲ್ಲ. ಈ ನೆಲ ಆಚಾರಗಳಿಂದ ನಮ್ಮ ಇರ್ತಕ್ಕಂಥ ಸಿಬ್ಬಂದಿಗಳಿಂದ ಕಲಿಯೋದೇ ಸಾಕಷ್ಟಿದೆ. ಸೊ ಅಂಥ ಐಡಿಯಾ ನಾವು ಎಷ್ಟೋ ಸರಿ ನಮ್ಮ ಡ್ರೈವರಿಂದ ಐಡಿಯಾ ತಗೊಳ್ತೀನಿ ನಾನು. ಯಾಕಂದ್ರೆ ಅವನು ಅಲ್ಲೇ ಇರ್ತಾನೆ, ಅವನು ಅಲ್ಲೇ ಡ್ರೈವ್ ಮಾಡ್ಕೊಂಡಿರ್ತಾನೆ. ನಮ್ಮಲ್ಲಿ ಈಗ ಬಂಡೀಪುರದಲ್ಲಿ ಮುರಳಿ ಅಂತ ಒಬ್ಬ ಡ್ರೈವರ್ ಇದ್ದಾನೆ, ಅದೇ ಥರ ಬೇರೆ ಬೇರೆ ಡ್ರೈವರ್ಸ್ ಇದ್ದಾರೆ. ಅವನಿಗೆ ಎಲ್ಲ ಗೊತ್ತು, ಯಾವ ರಸ್ತೆಯಲ್ಲಿ ಯಾವ ಥರ ಬೆಂಕಿ ಆರಿಸ್ಬೋದು ಅನ್ನೋದು ಗೊತ್ತು, ಯಾವ ರಸ್ತೆಯಲ್ಲಿ ಯಾವ ಆನೆ ಯಾವ ಹುಲಿ ಓಡಾಡ್ತದ್ದು ಗೊತ್ತು. ಆತನ ಒಂದು ನಾಲೆಡ್ಜನ್ನ ತಕ್ಕೊಂಡು ಇಂಥ ಪರಿಸ್ಥಿತಿ ಬಂದಾಗ ಏನು ಮಾಡಿದ್ರಪ್ಪ ಹಿಂದೆ, ಹೆಂಗೆ ಮಾಡಿದ್ರು ಅಂತ ಕೇಳೋ ಅಂಥ ಒಂದು ವ್ಯವಧಾನ ನಮ್ಮಲ್ಲಿ ಇರಬೇಕು. ಎಲ್ಲರದು ಕೇಳಬೇಕು. ಅದರಲ್ಲಿ ಯಾವ್ದು ಸಕ್ಸಸ್ಫುಲ್ ಇದೆ, ಒಂದೇ ಒಂದು ಮೆಥಡ್ ಸಕ್ಸಸ್ಫುಲ್ಲ, 2-3 ಸೇರಿ ಸಕ್ಸಸ್ಫುಲ್ಲ ನೋಡಿಕೊಂಡು ಅದನ್ನು ಆಯ್ದುಕೊಂಡು ನಾವು, ಯಾಕಂದರೆ ಸಕ್ಸಸ್ ಅನ್ನೋದಕ್ಕೆ ಒಂದು ಇದಿಲ್ಲ, ಇದರಿಂದನೇ ಆಗ್ಬಿಡುತ್ತೆ, ಅದರಿಂದನೇ ಆಗ್ಬಿಡುತ್ತೆ, ನೆನ್ನೆ ಇವ್ರು ಮಾಡಿದ್ರು ಅದನ್ನೇ ಮಾಡ್ತೀನಿ ನಾನು ಒಂದು ಕಾಪಿ ಹೊಡಿಯೋಕ್ಕಾಗಲ್ಲ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಾವೇ ರೂಪಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನಮ್ಗೆ ಅದೃಷ್ಟನೂ ಬೇಕಾಗ್ತದೆ, ಯಾಕಂದರೆ ಇದೆಲ್ಲಕ್ಕೂ ಮೀರಿ ಒಂದು ಕೈ ಮೇಲಿರ್ತದೆ ಅಲ್ವಾ. ಬಟ್ ನಾವೇ ಏನೂ ಮಾಡದೆ ಅದೃಷ್ಟದ ಮೇಲೆ ಡಿಪೆಂಡ್ ಆಗೋದು ಬೇಡ, ನಾವು ಸಂಪೂರ್ಣವಾಗಿ ಮಾಡೋಣ. ಏನು ಮಾಡ್ತಾ ಇದ್ದೀರಿ ಇನ್ನು ಹೆಚ್ಚಿಗೆ ಗೊಳಿಸೋಣ. ಇಂಥ ಒಂದು ಸಂಘರ್ಷನ ತಡೀಲಿಕ್ಕೆ ಎಲ್ಲರ ಸಹಕಾರನೇ ಬಹಳ ಮುಖ್ಯ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.